Okay, Jiva, start the prayer. Yeah. Dehi Dehi Sharada Jnanam Dehi Sarvada Dehi Dehi Sharada Jnanam Dehi Sarvada Prema Rupini Sharada Bhaktin Dehi Sarvada Prema Rupini Sharada Bhaktin Dehi Sarvada. Today. So today Malatesh will explain in Kannada language what are the rules, and he will give a brief knowledge about one event of life that is called property and vehicle. There are 9 events of life: marriage, childbirth, property, vehicle, litigation, health, travel, education, career, and death. And in every event of life, we have exhaustive combinations. Means whatever questions are related to a particular event of life, we already know the formulations, and that formulas we have to use it in a particular horoscope. Formula remains the same, horoscope may be different. So there are various questions related to a particular event. Malatesh will today explain about property vehicle. Malatesh will take it from me now. Malatesh, you can explain what I've said, and then you can explain it, and we'll discuss one horoscope. Please go ahead. Umang sir, please you unmute, sir, please. Okay, sir, Okay. thank you. Okay. Are you ready? Yes, sir, I am ready. With the presentation, can you continue, please? Okay, sir. With seeking blessing, with seeking permission from you, I am continuing the session now. ಎಲ್ರಿಗೂ ನಮಸ್ತೆ. ಈಗ ಜೀವನದ ಒಂದು ಪ್ರಮುಖವಾಗಿರ್ತಕ್ಕಂತಹ ಸರ್, ಇಸ್ ಇಟ್ ಆಡಿಬಲ್? ಮೈ ವಾಯ್ಸ್ ಇಸ್ ಆಡಿಬಲ್ ಸರ್? Yeah, perfectly all right. ಓಕೆ ಸರ್. ಜೀವನದ ಒಂದು ಪ್ರಮುಖವಾಗಿರ್ತಕ್ಕಂತಹ ಘಟನೆ ಅಂದ್ರೆ ಏನಂತ ಹೇಳ್ತೇವೆ ನಾವು, ಆಸ್ತಿ. ಎಲ್ರಿಗೂ ಒಂದು ಆಸ್ತಿ ಅಂದ ಕೂಡಲೇ ಏನೋ ಒಂದು ಕಿವಿ ಕೇಳ್ತಾ ಇದ್ರು ತಕ್ಷಣ ಕೇಳ್ಬಿಡುತ್ತೆ. ಅಂದ್ರೆ ಆಸ್ತಿಗೆ ಅದರದ್ದೇ ಆದಂತಹ ಒಂದು ಏನಿದೆ ಕಿಮ್ಮತ್ತಿದೆ ಅಂತ ಹೇಳ್ಬೋದು ನಾವು. ಸೊ ಒಂದು ಪ್ರಮುಖವಾಗಿರ್ತಕ್ಕಂತಹ ಘಟನೆ ಅಂದ್ರೆ ಈವೆಂಟ್ ಅಂತ ಹೇಳ್ತಾರೆ. ಪ್ರಮುಖವಾಗಿರ್ತಕ್ಕಂತಹ ಒಂದು ಈವೆಂಟ್ ಆಸ್ತಿ ಅಂದ್ರೆ ಏನಂತ ನಾವು ಹೇಳ್ಬೋದು. ಆಸ್ತಿ ಮತ್ತೆ ವಾಹನದ ಬಗ್ಗೆ ಇಂದಿನ ನಾಡಿ ಅಸ್ಟ್ರಾಲಜಿ ಕಾಂಬಿನೇಷನ್ಸ್ ಏನೇನ್ ತಿಳಿಸುತ್ತೆ ಅನ್ನೋದನ್ನ ನಾವು ಈಗ ನೋಡೋಣ. ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡುವಂತ ಪ್ರಯತ್ನವನ್ನ ಮಾಡೋಣ. ಆಸ್ತಿ ಮನುಷ್ಯನ ಭವಿಷ್ಯತ್ತಿನ ರಕ್ಷಣೆ. ಆಸ್ತಿ ಮನುಷ್ಯನ ಭವಿಷ್ಯತ್ತಿನ ರಕ್ಷಣೆಗೆ ಮುಖ್ಯ. ವಾಹನವು ಆತನಿಗೆ ಸುಖವನ್ನ ಒದಗಿಸ್ತದೆ, ಅಂದ್ರೆ ಒಂದು ಕಂಫರ್ಟ್ ಅನ್ನೋದನ್ನ ನೀಡ್ತದೆ. ಆಸ್ತಿ ಮತ್ತು ವಾಹನ ವ್ಯಕ್ತಿಯ ಪ್ರತಿಷ್ಠೆ. ಈಗ ಅವನ ಹತ್ರ ಏನ್ ಮನೆ ಇದೆ, ಏನ್ ಕಾರ್ ಇದೆ ಅನ್ನೋದ್ರ ಮೇಲೆ ಏನ್ ಮಾಡ್ತಾರೆ, ಅವನ ಪ್ರತಿಷ್ಠೆಯನ್ನ ಏನ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಆದ್ರಿಂದ ಅದು ಅಲ್ಲದೆ ಅವನ ಈಗಿನ ಒಂದು ಪರಿಸ್ಥಿತಿಗೆ ಅದು ಒಂದು ಪ್ರತಿಷ್ಠೆಯ ಕಣವಾಗಿ ನಿರ್ಧರಿಸುವುದಲ್ಲದೆ ಅದ್ ಏನಾಗಿ ಕೆಲಸವನ್ನ ಮಾಡುತ್ತಂದ್ರೆ ಆತನ ಭವಿಷ್ಯತ್ತಿಗೆ ರಕ್ಷಣೆ. ಈಗ ನೋಡ್ತಾ ಇದ್ದೀರಾ, ಯಾರಿಗೋ ಒಂದು ಹುಷಾರಿಲ್ಲ, ಏನೋ ಒಂದು ಹಾಸ್ಪಿಟಲೈಸ್ ಆದ್ರು, ಅವನ ಹತ್ರ ಎಷ್ಟು ಅಸೆಟ್ ಇದೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆದ್ರಿಂದ ಅದು ಅವನ ಭವಿಷ್ಯತ್ತಿನ ರಕ್ಷಣೆ. ಅಥವಾ ಅವನ ಮಕ್ಕಳು, ಅವನ ಹೆಂಡತಿ, ಇನ್ನುಳಿದವರ ರಕ್ಷಣೆಗೆ ಬೇಕಾಗ್ತದೆ. ಅಥವಾ ಗಂಡ ಏನೋ ತೀರ್ ಹೋದ, ಆತನ ಹೆಂಡತಿ ಮತ್ತು ಪರಿವಾರದ ರಕ್ಷಣೆಗೆ ಏನ್ ಬೇಕು ಅನ್ನುವಂಥದ್ದನ್ನ ಈ ಆಸ್ತಿ ಮತ್ತು ಭವಿಷ್ಯತ್ತಿನಿಂದ ನಾವು ತಿಳ್ಕೊಳ್ಬಹುದು. ಈಗ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಹೌಸಸ್ ಅಂದ್ರೆ ಮನೆಗಳು ಯಾವ್ದ್ಯಾವ್ದು ಅಂತ ನಾವು ನೋಡಿದಾಗ 4ನೇ ಮನೆ ಅನ್ನುವಂಥದ್ದು ಬೇಕು. ಅಂದ್ರೆ ಯಾವ್ಯಾವ ಮನೆಗಳ ಗುಂಪು ಇದರಲ್ಲಿ ಕೆಲಸ ಮಾಡ್ತದೆ, ನಾಡಿ ಜ್ಯೋತಿಷ್ಯದಲ್ಲಿ, ನಾಡಿ ಅಸ್ಟ್ರಾಲಜಿಯಲ್ಲಿ ಯಾವ್ಯಾವ ಮನೆಗಳ ಸಮೂಹ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ನಮಗೆ ತಿಳಿದಿರುವಂತೆ ನಾಡಿ ಅಸ್ಟ್ರಾಲಜಿಯಲ್ಲಿ ಕೇವಲ ಒಂದೇ ಒಂದು ಮನೆ ಕೆಲಸ ಮಾಡೋದಿಲ್ಲ, ಹಲವಾರು ಮನೆಗಳ ಗುಂಪು ಏನ್ ಮಾಡ್ತದೆ, ಕೆಲಸವನ್ನ ಮಾಡ್ತದೆ. ಅದೇ ರೀತಿಯಲ್ಲಿ 4ನೇ ಮನೆ ಏನನ್ನ ಸೂಚಿಸ್ತದೆ? 4ನೇ ಮನೆ ಆಸ್ತಿಯನ್ನ ಸೂಚಿಸ್ತದೆ, ಮನುಷ್ಯನ ಸುಖ ಸ್ಥಾನವನ್ನ ಸೂಚಿಸ್ತದೆ, ಕಂಫರ್ಟ್ ಅನ್ನ ಸೂಚಿಸ್ತದೆ, ಅಥವಾ ನಿಮ್ಮ ಡಾಕ್ಯುಮೆಂಟೇಶನ್ ಅನ್ನುವಂಥದ್ದನ್ನ ಸೂಚಿಸ್ತದೆ. 11ನೇ ಮನೆ ಅನ್ನುವಂಥದ್ದು ಏನನ್ನ ಸೂಚಿಸ್ತದೆ ಅಂದ್ರೆ
ಲಾಭ ಅಥವಾ ಗಳಿಕೆ. ಈ 11ನೇ ಮನೆಯ ಒಂದು ಗುಣಲಕ್ಷಣ ಏನಂತ ಹೇಳಿದ್ರೆ, ಇದು ಯಾವ ಮನೆಯ ಜೊತೆ ಸೇರ್ತದೋ ಅದರ ಪ್ರತಿಷ್ಠೆಯನ್ನ ಹೆಚ್ಚಿಸ್ತದೆ, ಅದರಿಂದ ಲಾಭವನ್ನ ತಂದುಕೊಡ್ತದೆ. ಆದ್ರಿಂದ 11ನೇ ಮನೆ ಅನ್ನುವಂಥದ್ದು ಲಾಭ ಮತ್ತು ಗಳಿಕೆಗೆ ಸಂಬಂಧಿಸಿದ್ದಾಗಿರುತ್ತೆ. 12ನೇ ಮನೆ ಅನ್ನುವಂಥದ್ದು ಏನಾಗಿರುತ್ತೆ, ಈಗ ಒಂದು ನಾವು ಆಸ್ತಿಯನ್ನ ಖರೀದಿ ಮಾಡ್ಬೇಕು ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕು ಅಂದಾಗ ಏನಾಗ್ತದೆ, ಅದು ಖರ್ಚಿನ ವಿನಃ ಬೇರೇನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಹಣವನ್ನ ನಾವ್ ಏನ್ ಮಾಡ್ತೇವೆ, ಖರ್ಚನ್ನ ಮಾಡ್ತೇವೆ. ತಗೊಳ್ಳುವಂತದ್ದು ಆಸ್ತಿ ಇರ್ತದೆ, ಆದ್ರೆ ಖರ್ಚು ಮಾಡುವಂತದ್ದು ಹಣ ಇರ್ತದೆ. ಆದ್ರಿಂದ 4, 11, 12 ಮನೆಗಳು ಗುಂಪು ಒಟ್ಟಿಗೆ ಸೇರಿದಾಗ ಏನಾಗ್ತದೆ, ನಾವು ಆಸ್ತಿಯನ್ನ ಸಂಪಾದಿಸ್ತೇವೆ. ಅದು ದಶಾಭುಕ್ತಿಗಳಲ್ಲಿ ಬಂದಾಗ ಏನಾಗ್ತದೆ, ಆಸ್ತಿ ಅನ್ನುವಂಥದ್ದನ್ನ ನಾವ್ ಏನ್ ಮಾಡ್ತೇವೆ, ಸಂಪಾದಿಸ್ತೇವೆ. ಜಾತಕನು ಅಥವಾ ಜಾತಕಗಳು ಆಸ್ತಿಯನ್ನು ಖರೀದಿಸಲು ಯಾವುದೇ ದಶಾಭುಕ್ತಿ ಅಂತರದಲ್ಲಿ 4, 11, 12 ಸೂಚಿತವಾಗಿರ್ಬೇಕು. ಸೊ ಈ ಹೌಸಸ್ ಗಳ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು ನಮಗೆ ತಿಳಿತು. ಸೊ ಇದೇನಾಗಬೇಕಾಗ್ತದೆ, ಈ ಮನೆಗಳ ಗುಂಪು ಕೆಲಸವನ್ನ ಮಾಡ್ಬೇಕಾಗ್ತದೆ. ದಶಾಭುಕ್ತಿ ಅಂತರಗಳಲ್ಲೊಂದು ಗ್ರಹವು ಮಂಗಳ ಮತ್ತು ಶನಿ ಆಗಿರ್ಬೇಕು. ಇದು ವಾಹನದ ಬಗ್ಗೆ ಮಾತಾಡ್ತಿಲ್ಲ ನಾನು, ಬರೀ ಆಸ್ತಿಯ ಬಗ್ಗೆ, ಮನೆ ಆಗಿರ್ಬೋದು, ಭೂಮಿ ಆಗಿರ್ಬೋದು. ಸೊ ಒಂದು ದಶಾಭುಕ್ತಿ ಅಂತರಗಳಲ್ಲೊಂದು ಗ್ರಹವು ಏನಾಗಿರ್ಬೇಕು, ಅದರಲ್ಲಿ ಮಂಗಳ ಅಥವಾ ಶನಿ ಆಗಿರ್ಬೇಕು. ಅಥವಾ ದಶಾಭುಕ್ತಿ ಅಂತರಗಳಲ್ಲಿರುವ ಒಂದು ಗ್ರಹವು ಏನಾಗಿರ್ಬೇಕು, ಅದ್ರ ಜೊತೆ ಶನಿ ಅಥವಾ ಮಂಗಳನ ಜೊತೆ ಏನಾಗಿರ್ಬೇಕು, ಸಂಯೋಗ ಹೊಂದಿರ್ಬೇಕು. ಒಂದು ಶನಿ ಅಥವಾ ಮಂಗಳ ಆಗಿರ್ಬೇಕು ದಶಾಭುಕ್ತಿ ಅಂತರದಲ್ಲಿ ಇರ್ತಕ್ಕಂಥ ಗ್ರಹ. ಅಥವಾ ಇಲ್ಲ ಅಂದ್ರೆ ಏನಾಗಿರ್ಬೇಕು, ದಶಾಭುಕ್ತಿ ಅಂತರಗಳಲ್ಲಿರುವ ಗ್ರಹ ಶನಿ ಅಥವಾ ಮಂಗಳನೊಂದಿಗೆ ಏನಾಗಿರ್ಬೇಕು, ಸಂಯೋಗವನ್ನು ಹೊಂದಿರಬೇಕು. ಅಥವಾ ಶನಿ ಅಥವಾ ಮಂಗಳನ ಒಂದು ದೃಷ್ಟಿಯನ್ನಾರು ಹೊಂದಿರಬೇಕು. ಯಾವುದು ದಶಾಭುಕ್ತಿ ಅಂತರಗಳಲ್ಲಿ ಇರ್ತದಲ್ಲ, ಆ ಗ್ರಹಗಳು ಶನಿ ಅಥವಾ ಮಂಗಳನ ದೃಷ್ಟಿಯನ್ನು ಹೊಂದಿ 4, 11, 12 ಸೂಚಿತವಾದಾಗ ದಶಾಭುಕ್ತಿ ಅಂತರಗಳಲ್ಲಿ ಏನಾಗ್ತದೆ, ಆಸ್ತಿ ಅನ್ನುವಂಥದ್ದು ಸಂಪಾದನೆ ಆಗ್ತದೆ. ಈಗ ಆಸ್ತಿ ಅಂದ್ಕೂಡ್ಲೆ ಇಂದಿನ ಪ್ರಸಕ್ತ ವಿದ್ಯಮಾನದಲ್ಲಿ ಏನಾಗ್ತದೆ, ಆಸ್ತಿಯನ್ನ ನಾವು ಒಮ್ಮೆಲೆ ಸಂಪಾದಿಸ್ಲಕ್ಕಾಗಲ್ಲ, ಜೀವನ ಪರ್ಯಂತ ನಾವು ಸಂಪಾದಿಸಲ್ಲ. ಯಾವುದೋ ಒಂದು ಪ್ರಮುಖ ಹಂತದಲ್ಲಿ, ಒಂದು ವ್ಯಕ್ತಿಯ ಪ್ರಮುಖ ಹಂತದಲ್ಲಿ ಏನ್ ಮಾಡ್ತೇವೆ, ನಾವು ಆಸ್ತಿಯನ್ನ ಸಂಪಾದಿಸ್ತೇವೆ. ಅದು ಸಾಲವನ್ನ ತೆಗೆದುಕೊಂಡು, ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ಮನೆ ಕಟ್ಬೇಕಂದ್ರೂ ಅದು ಕೇವಲ ಸ್ವಂತ ಬಂಡವಾಳದಿಂದ ಸಾಧ್ಯವೇ ಇಲ್ಲ, ಕಷ್ಟ ಅಂತ ಹೇಳ್ಬೋದು, ಅಪರೂಪ ಅಂತ ಹೇಳ್ಬೋದು. ಆದ್ರೂ ಸಾಲದ ಮೊರೆ ಹೋಗ್ಬೇಕಾಗ್ತದೆ. ಹಾಗೆ ಬೇರೆ ಬೇರೆ ಮೂಲಗಳಿಂದ ನಾವು ಆಸ್ತಿಯನ್ನ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದನ್ನ ಇಲ್ಲಿ ವಿವರಿಸಲಾಗಿದೆ. ಈಗ ಸಾಲದ ಮೂಲಕ ನಾವು ಆಸ್ತಿಯನ್ನ ಸಂಪಾದಿಸಬೇಕು ಅಂದ್ರೆ ಅಲ್ಲಿ ಏನಾಗಿರ್ಬೇಕು, 6ನೇ ಮನೆ ಸೂಚಿತವಾಗಿರ್ಬೇಕು. 6ನೇ ಮನೆ ಅನ್ನುವಂಥದ್ದು ಏನನ್ನು ಸೂಚಿಸ್ತದೆ, ಅಂದ್ರೆ ಸಾಲವನ್ನ ಸೂಚಿಸ್ತದೆ. ಆದ್ರಿಂದ 4, 11, 12 ಜೊತೆ 6ನೇ ಮನೆ ಸೂಚಿತವಾದಾಗ ಏನಾಗ್ತದೆ, ಅದರ ಜೊತೆ ನೈಸರ್ಗಿಕ ಕಾರಕತ್ವಗಳಾದಂತಹ ಮಂಗಳ ಮತ್ತೆ ಶನಿ ಅದರ ಜೊತೆ ಸೇರಿದಾಗ ಏನಾಗ್ತದೆ, ನಮಗೆ ಆ ಸಾಲದ ಮೂಲಕ, ಅಂದ್ರೆ ವಿವಿಧ ಬಗೆ ಅಂತ ನೋಡಿದಾಗ ಸಾಲದ ಮೂಲಕ ಆಸ್ತಿ ಸಂಪಾದನೆ ಅನ್ನುವಂಥದ್ದು ಆಗ್ತದೆ. ಅದೇ ರೀತಿ 4, 11, 12 ಜೊತೆ 4, 11, 12 ಜೊತೆ 8 ಸೇರಿದಾಗ ಏನಂತಾರೆ, ಲೀಗಸಿ ಅಂತ ಹೇಳ್ತೇವಲ್ಲ. ಈಗ PF ಹಣ ಆಗಿರ್ಬೋದು, ಇನ್ಶೂರೆನ್ಸ್ ಹಣ ಆಗಿರ್ಬೋದು, ಅಥವಾ ವರದಕ್ಷಿಣೆ ಮೂಲಕ ಆಗಿರ್ಬೋದು. ಸೊ ಇತ್ಯಾದಿಗಳ ಮೂಲಕ ಏನಾಗ್ತದೆ, ಆಸ್ತಿ ಸಂಪಾದನೆ ಅಂತ ಆಗ್ತದೆ. ಆಮೇಲೆ ಜಂಟಿ ಖಾತೆಗಳು ಅಂತ ಹೇಳ್ಬೋದು. ಜಂಟಿ ಖಾತೆಗಳ ಮೂಲಕ ಆಸ್ತಿ ಸಂಪಾದನೆ ಆಗ್ಬೇಕಂದ್ರೆ ಏನಿರ್ಬೇಕು, ನಮಗೆ ಜಂಟಿ ಖಾತೆಗಳ ಮೂಲಕ ಆಸ್ತಿ ಸಂಪಾದನೆ ಆಗ್ಬೇಕಂದ್ರೆ ನಮಗೆ ಮೂರರ ಅಲ್ಲಿ ಕಾಂಬಿನೇಷನ್ ಅನ್ನುವಂಥದ್ದು ಅಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ 3 ಅನ್ನುವಂಥದ್ದು 4ನೇ ಮನೆಗೆ ವ್ಯಯಭಾವವಾಗಿ ಕೆಲಸವನ್ನ ಮಾಡ್ತದೆ. ಆದ್ರಿಂದ 3, 4, 11, 12 ಜೊತೆ ಸೇರಿದಾಗ ಏನಾಗ್ತದೆ, ಅಲ್ಲಿ ನಮಗೆ ಜಂಟಿ ಖಾತೆಗಳ ಮೂಲಕ ಏನಾಗ್ತದೆ, ಆಸ್ತಿಯನ್ನ ಸಂಪಾದನೆ ಮಾಡ್ಬೋದು. EMI ಮೂಲಕ, ಅಂದ್ರೆ ಇನ್ಸ್ಟಾಲ್ಮೆಂಟ್ ಗಳ ಮೂಲಕ ನಾವು ಆಸ್ತಿಯನ್ನ ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ, ಅಲ್ಲಿ 4 ಮತ್ತು 12 ಇರಬೇಕು. EMIಗೂ ಮತ್ತು ಲೋನ್ಗೂ ಅಂದ್ರೆ ಸಾಲಕ್ಕೂ ವ್ಯತ್ಯಾಸಗಳಿದೆ. ಅಲ್ಲಿ 6 ಇರ್ತದೆ. EMI ಅಲ್ಲಿ ಏನಾಗ್ತದೆ, ನೀವು ಇನ್ಸ್ಟಾಲ್ಮೆಂಟ್ ನ ಪೂರ್ಣ ಮಾಡುವವರೆಗೂ ಆ ಪ್ರಾಪರ್ಟಿ ಆಸ್ತಿ ಅನ್ನುವಂಥದ್ದು ನಿಮ್ಮ ಹೆಸರಿಗೆ ಆಗಿರುವುದಿಲ್ಲ. ಆದ್ರಿಂದ 4 ಮತ್ತು 12ನೇ ಭಾವಗಳು ಕೆಲಸ ಮಾಡಬೇಕು. ಆದ್ರಿಂದ EMI ಮೂಲಕ, ಅಂದ್ರೆ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯಲ್ಲಿ ನೀವು ಏನು ಆಸ್ತಿಯನ್ನ ಸಂಪಾದನೆ ಮಾಡ್ಬೇಕಾದ್ರೆ ಯಾವೆಲ್ಲ ಕಾಂಬಿನೇಷನ್ಸ್ ಬೇಕು ಅನ್ನುವಂಥದ್ದು ಇದರಲ್ಲಿ ವ್ಯಕ್ತ ಆಗ್ತದೆ. ತದನಂತರ ಖರೀದಿಸಿದ ಸ್ವತ್ತು ಅಥವಾ ವಾಹನದ ಸ್ಥಿತಿಗತಿಗಳು ಮತ್ತು ಷರತ್ತು ಹೇಗಿರ್ತದೆ, ಅಂದ್ರೆ ಅದ್ರ ಕಂಡೀಷನ್ ಹೇಗಿರ್ತದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ನೈಸರ್ಗಿಕ ಶುಭ ಗ್ರಹಗಳು ದಶಾಭುಕ್ತಿ ಅಂತರಗಳಲ್ಲಿ ಕಾಣಿಸಿಕೊಂಡಾಗ ಜಾತಕನು ಅಥವಾ ಜಾತಕಗಳು ಆಸ್ತಿಯನ್ನು ಪ್ರತಿಷ್ಠಿತ ಸ್ಥಳದಲ್ಲಿ ಖರೀದಿಸುತ್ತಾರೆ. ಅಂದ್ರೆ ನೈಸರ್ಗಿಕ ಶುಭ ಗ್ರಹಗಳಂದ್ರೆ ಈಗ ಆಸ್ತಿಯ ಕಂಟೆಂಟ್ ಅಂತ ತಗೊಂಡಾಗ ಈಗ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಗುರು ಆಗಿರ್ಬೋದು, ಬುಧ ಆಗಿರ್ಬೋದು, ಈ ಗ್ರಹಗಳು ಬಂದಾಗ ಏನಾಗ್ತದೆ, ಒಂದು ಪ್ರತಿಷ್ಠಿತ ಸ್ಥಳಗಳಲ್ಲಿ ಆಸ್ತಿ ಖರೀದಾಗ್ತದೆ. ಉದಾಹರಣೆಗೆ ಹೇಳುವುದಾದ್ರೆ ಸೂರ್ಯ ಮತ್ತು ಚಂದ್ರನ ಒಂದು ದಶಾಭುಕ್ತಿ ಅಂತರಗಳಲ್ಲಿ ಅವರ ಭಾಗವಹಿಸಿಕೆ ಬಂತು ಅಂದ್ರೆ ಒಂದು ಸರ್ಕಾರದ ಒಂದು ಏನಾಗಿರ್ಬೋದು, ಆಸ್ತಿಯ ಖರೀದಿ ಅನ್ನುವಂಥದ್ದು ಆಗ್ಬಹುದು. ಅಥವಾ ಚಂದ್ರನ ಭಾಗವಹಿಸಿ ಕೂಡ ಭಾಗವಹಿಸಿಕೆ ಕೂಡ ಏನಾಗ್ಬೋದು, ಸರ್ಕಾರದ ಒಂದು ಆಸ್ತಿ ಖರೀದಿ ಅನ್ನುವಂಥದ್ದನ್ನು ಕೊಡ್ಬೋದು. ತದನಂತರ ಗುರು ಬಂದಾಗ ಒಂದು
ಏನಾಗ್ಬೋದು, ಆಸ್ತಿಯ ಒಂದು ವಿಕಸನ ಅಂದ್ರೆ ಎಕ್ಸ್ಪಾನ್ಷನ್ ಆಫ್ ದ ಪ್ರಾಪರ್ಟಿ ಅನ್ನುವಂಥದ್ದು ಆಗ್ಬೋದು. ಅಥವಾ ಶುಕ್ರ ಬಂದಾಗ ಒಂದು ಪ್ರೀಮಿಯರ್ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಸಿಗ್ಬೋದು. ಹಾಗೆ ಈ ರೀತಿಯಲ್ಲಿ ನೈಸರ್ಗಿಕ ಶುಭ ಗ್ರಹಗಳು ದಶಾಭುಕ್ತಿ ಅಂತರಗಳಲ್ಲಿ ಕಾಣಿಸ್ಕೊಂಡಾಗ ಏನಾಗ್ತದೆ, ಪ್ರತಿಷ್ಠಿತ ಸ್ಥಳಗಳಲ್ಲಿ ಆಸ್ತಿ ಅನ್ನುವಂಥದ್ದಾಗ್ತದೆ. ಅದೇ ರೀತಿ ರಾಹು ಕೇತು ಶನಿ ಏನಾದ್ರು ದಶಾಭುಕ್ತಿ ಅಂತರಗಳಲ್ಲಿ ಏನಾಗಿದ್ರೆ ಭಾಗವಹಿಸಿಕೆ ಕಂಡು ಬಂದ್ರೆ ಕ್ರೂರ ಗ್ರಹಗಳು ಅಂತ ಹೇಳ್ತೀವಿ. ಇವನ್ನ ಕೊಳಗೇರಿ ಅಥವಾ ಹೊಲಸು ಸ್ಥಳದ ಬಳಿ ಆಸ್ತಿಯನ್ನ ಖರೀದಿಸುವಂತೆ ಉತ್ತೇಜಿಸ್ತದೆ. ಈ ಶನಿ ಬಂದ್ರೆ ಒಂದು ಹಳೆಯ ಪ್ರಾಪರ್ಟಿ ಸಿಗ್ಬೋದು, ಅಥವಾ ರಾಹು ಬಂತು ಅಂದ್ರೆ ತುಂಬಾ ಗೊಂದಲ ಅಥವಾ ಆ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಗ್ರಹಗಳ ಕಾರತ್ವವನ್ನು ಏನ್ ಮಾಡಿದೆ, ವಿವರಿಸಲಾಗಿದೆ. ತದನಂತರ ಆಸ್ತಿಯ ನಷ್ಟ ಅಂತ ತೆಗೆದುಕೊಂಡು ಬಂದಾಗ ಏನಾಗ್ತದೆ, ಆಸ್ತಿಯ ನಷ್ಟ ಯಾವಾಗ ಆಗ್ತದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ 3, 6, 8, 12ನೇ ಮನೆಗಳು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಂದ್ರೆ 3 ಮನೆ ಅಂದ್ರೆ 4ನೇ ಮನೆಗೆ ವ್ಯಯಾಭಾವಕ್ಕೆ, 4ನೇ ಮನೆಗೆ ವ್ಯಯಾಭಾವವಾಗಿ ಕೆಲಸವನ್ನ ಮಾಡ್ತದೆ. 6ನೇ ಮನೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ರೋಗ ಋಣ ಋತುವಿನ ಮನೆ. 8ನೇ ಮನೆ ಅಂದ್ರೆ ಸಡನ್ ಆಗಿ ಒಂದು ಕಷ್ಟಗಳನ್ನ ಕೊಡ್ತಕ್ಕಂಥ ಮನೆ. 12ನೇ ಮನೆ ಅಂದ್ರೆ ಏನಂತ ಕೆಲಸ ಮಾಡ್ತದೆ, ಅದು ಲಾಸ್ ಅಂದ್ರೆ ನಷ್ಟವನ್ನ ಸೂಚಿಸ್ತದೆ. ಸೊ ಆಸ್ತಿಯ ನಷ್ಟ ಆಗ್ಬೇಕಂದ್ರೆ ಏನಾಗ್ಬೇಕು, ನಿಮಗೆ 3, 6, 8, 12ರ ಸಂಯೋಜನೆ ಇರಬೇಕು. ಅದರ ಜೊತೆ ಮಂಗಳ ಶನಿ ನೈಸರ್ಗಿಕ ಕಾರಕತ್ವಗಳು ಕೂಡ ಇರಬೇಕು. ಅದರ ನಂತರ ರಾಹು ಅಥವಾ ಶನಿ ಇರ್ಬೇಕು. ಅದ ಡೆಮಾಲಿಷನ್ ಆಫ್ ದ ಪ್ರಾಪರ್ಟಿ ಆಗ್ಬೇಕಂದ್ರೆ, ಸರ್ಕಾರದಿಂದ ಆಗ್ಬೇಕಂದ್ರೆ ಏನಾಗ್ಬೇಕು, ನಿಮಗೆ 4, 8, 12 ಇರ್ಬೇಕು. ಮಂಗಳ ಅಥವಾ ಶನಿ ನೈಸರ್ಗಿಕ ಕಾರಕತ್ವಗಳು ಇರಬೇಕು. ರಾಹು ಅಥವಾ ಕೇತು ಇರಬೇಕು. ತದನಂತರ ಸೂರ್ಯ ಅಥವಾ ಚಂದ್ರ, ಇದು ಸರ್ಕಾರದಿಂದ ನಾವು ಡೆಮಾಲಿಷನ್ ಮಾಡ್ಬೇಕಂದ್ರೆ ಅಲ್ಲಿ ಸೂರ್ಯ ಮತ್ತೆ ಚಂದ್ರರ ಒಂದು ಭಾಗವಹಿಸುವಿಕೆ ದಶಾಭುಕ್ತಿ ಅಂತರಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೆಲಸವನ್ನ ಮಾಡ್ತದೆ. ಅದೇ ರೀತಿ ಸಾಲ ಮತ್ತೆ ಸಾಲ, ವಿಮೆ ಇತ್ಯಾದಿ ಮೂಲಗಳಿಂದ ವಾಹನ, ಇದನ್ನು ನಾನು ವಿವರಿಸಿದ್ದೆ. 4, 6, 11, 12 ಜೊತೆಗೆ ಕಾರಕತ್ವದ ಗ್ರಹಗಳಾದ ಮಂಗಳ ಅಥವಾ ಶನಿ ಆಸ್ತಿ ಖರೀದಿ ಕಾಂಬಿನೇಷನ್ ನಲ್ಲಿ 6 ಸೂಚಿತವಾದಾಗ ಬ್ಯಾಂಕ್ಗಳಿಂದ ಸಾಲ ಪಡೆದು ಸಾಲದಲ್ಲಿ ಖರೀದಿಯನ್ನು ಮಾಡಲಾಗ್ತದೆ. ಅದೇ ರೀತಿಯಲ್ಲಿ 8 ಬಂದಾಗ ಏನಾಗ್ತದೆ, ಸಂಬಂಧಿಕರು, PF, ವಿಮೆ ಇತ್ಯಾದಿಗಳಿಂದ ಪಡೆದ ಸಾಲದಲ್ಲಿ ಏನಾಗ್ತದೆ, ಆಸ್ತಿಯ ಖರೀದಿ ಅನ್ನುವಂಥದ್ದು ಆಗ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಅಲ್ಲಿ ಆಸ್ತಿ ಖರೀದಿ ಆಗ್ಬೇಕಂದ್ರೆ ನಾನು ಹಿಂದೆ ಸೂಚಿಸಿದ್ದೆ. ಇಲ್ಲಿ ಏನಂತ ಹೇಳಿದ್ದೆ ನಾನು, 4, 11, 12 ಇರ್ಬೇಕಂತ ಹೇಳಿದ್ದೆ. ಆದ್ರೆ ಇಲ್ಲಿ 12 ಸೂಚಿತವಾಗದೆ, 12ನೇ ಭಾವ ಸೂಚಿತವಾಗದೆ ಅಲ್ಲಿ ಬರೀ 8ರ ಭಾವ ಪುನರಾವರ್ತನೆಗೊಂಡಿದ್ರೆ, ಅಂದ್ರೆ 4, 8, 11, 4, 8, 11 ಈ ತರ ಪುನರಾವರ್ತನೆಗೊಂಡಿದ್ರೆ ಲೀಗಸಿ ಮೂಲಕ ಅಂತ ಹೇಳಿದ್ನಲ್ಲ, ಅವರು ಖರ್ಚು ಮಾಡದೆ ಏನ್ ಮಾಡ್ತಾರೆ, ಆಸ್ತಿಯನ್ನ ಪಡ್ಕೊಳ್ತಾರೆ. ಈಗ ಆಸ್ತಿ ಖರೀದಿ ಮಾಡ್ಬೇಕಂದ್ರೆ ನಾವು ಖರ್ಚು ಮಾಡ್ಲೇಬೇಕಾಗ್ತದೆ. ಆದ್ರೆ ಒಂದು ಲೀಗಸಿ ಮೂಲಕ ನಾವು ಒಂದು ಆಸ್ತಿಯನ್ನ ಸಂಪಾದನೆ ಮಾಡ್ಬೇಕಂದ್ರೆ, ಅಂದ್ರೆ ಏನು ಖರ್ಚಿಲ್ದೆ ನಾವು ಆಸ್ತಿಯನ್ನ ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, 4, 8, 12 4, 8, 11 ಇರ್ಬೇಕಾಗ್ತದೆ. ಅದೇ ರೀತಿ ಕನ್ಸ್ಟ್ರಕ್ಷನ್ ಆಫ್ ದ ಪ್ರಾಪರ್ಟಿ, ಇದು ನಥಿಂಗ್ ಬಟ್ ಪರ್ಚೇಸ್ ಆಫ್ ದ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ಒಂದು ಮನೆಯನ್ನ ಕಟ್ಟಬೇಕಂದ್ರೂ ಕೂಡ ಏನಾಗಿರ್ಬೇಕು, 4, 11, 12ನೇ ಭಾವಗಳು ಏನಾಗಿರ್ಬೇಕು, ವ್ಯಕ್ತಗೊಂಡಿರ್ಬೇಕು ಅನ್ನುವಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸಬಹುದು. ಅದೇ ರೀತಿ ಆಸ್ತಿಯಿಂದ ಬಾಡಿಗೆ ಆದಾಯ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನ ನೀವು ಗಮನಿಸ್ಬೇಕಂದ್ರೆ ದಶಾಭುಕ್ತಿ ಅಂತರಗಳಲ್ಲಿ ಏನಾಗಿರ್ಬೇಕು, 4, 6, 11 ಸೂಚಿತವಾಗಿರ್ಬೇಕು. ಈಗ ಬಾಡಿಗೆದಾರರು ಮನೆ ಖಾಲಿ ಮುಖಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ನೋಡಿದ್ದೀರಾ, ಬಾಡಿಗೆದಾರರು ಏನ್ ಮಾಡ್ತಾರೆ, ಮನೆಯನ್ನ ಖಾಲಿನೇ ಮಾಡೋದಿಲ್ಲ. ಸೊ ಆ ಸಂದರ್ಭಗಳಲ್ಲಿ ಏನು ದಶಾಭುಕ್ತಿ ಅಂತರಗಳಲ್ಲಿ ಯಾವ ಭಾವಗಳು ಸೂಚಿತವಾಗ್ತದೆ ಅಂದ್ರೆ 3, 6, 8, 12ನೇ ಭಾವಗಳು ಸೂಚಿತವಾಗ್ತದೆ. ಅವ್ರು ಅಥವಾ ಲಿಟಿಗೇಷನ್ಗೆ ಹೋಗ್ಬೋದು. ಈಗ ಎಷ್ಟೋ ಜನ ನೋಡಿರ್ಬೋದು, ಬಾಡಿಗೆ ಕೊಟ್ಟಿರ್ತೀರಾ, ಆದ್ರೂ ಕೂಡ ಏನಾಗಿರ್ತದೆ, ಬಾಡಿಗೆ ಕೊಡಲ್ಲ, ಆದ ನಂತರ ಕೋರ್ಟು ಕಚೇರಿಗಳಿಗೆ ಅವರು ಸುತ್ತಿಸ್ತಾರೆ ನಮ್ಮನ್ನ, ಏನೋ ಒಂದು ನೆಪಗಳನ್ನ ಒಡ್ಡಿ. ಸೊ ಅವಾಗ ಏನಾಗ್ತದೆ, 3, 6, 8, 12 ಬಂದಾಗ ಏನಾಗ್ತದೆ, ಈ ರೀತಿಯಲ್ಲಿ ಆಗ್ತದೆ, ಬಾಡಿಗೆ ನಷ್ಟ ಅನ್ನುವಂಥದ್ದಾಗ್ತದೆ. ಮುಂಬರ್ತಕ್ಕಂತಹ ದಶಾಭುಕ್ತಿ ಅಂತರಗಳಲ್ಲಿ 4, 6, 11 ಸೂಚಿತವಾಗದೇ ಇದ್ರೆ ಏನಾಗ್ತದೆ, ಅಲ್ಲಿ ಅದು ಆ ಆಸ್ತಿಯ ನಷ್ಟ ಅನ್ನುವಂಥದ್ದನ್ನ ಏನಾಗ್ತದೆ, ಸೂಚಿಸ್ತದೆ. ತದನಂತರ ಆಸ್ತಿಯ ವಿಭಜನೆ ಅನ್ನುವಂಥದ್ದನ್ನ ನಾವು ನೋಡಿದ್ರೆ 3 ಮತ್ತೆ 11 ಅನ್ನುವಂಥದ್ದು, 3 ಮತ್ತೆ 11ರ ಒಂದು ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಅಲ್ಲಿ ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಯಾಕಂದ್ರೆ 3 ಅನ್ನುವಂಥದ್ದು 4ನೇ ಅಂದ್ರೆ ಸುಖ ಸ್ಥಾನಕ್ಕೆ, ಆಸ್ತಿಯ ಸ್ಥಾನಕ್ಕೆ ವ್ಯಯಭಾವವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ತದನಂತರ ಅದರ ಜೊತೆ ನೈಸರ್ಗಿಕ ಕಾರಕತ್ವಗಳಾದ ಮಂಗಳ ಶನಿ ದಶಾಭುಕ್ತ ಅಂತರಗಳು ಆಸ್ತಿಯನ್ನ ವಿಭಜನೆಯನ್ನ ಸೂಚಿಸ್ತದೆ. ತದನಂತರ ವಾಸಸ್ಥಾನದ ಬದಲಾವಣೆ, ಚೇಂಜ್ ಆಫ್ ರೆಸಿಡೆನ್ಸ್ ಅಂತ ಹೇಳ್ತೇವಲ್ಲ, ಸೊ ಅಲ್ಲಿ ಏನಾಗಿರ್ಬೇಕು, 3 ಮತ್ತು 5ನೇ ಭಾವಗಳು ಕೆಲಸ ಮಾಡ್ತದೆ. ಹಿಂದೆ ಸೂಚಿಸಿದಂತೆ 3ನೇ ಭಾವ ಏನನ್ನ ಸೂಚಿಸ್ತದೆ, ನಮಗೆ ಅಲ್ಲಿ 4ನೇ ಮನೆಗೆ ವ್ಯಯಭಾವವನ್ನು ಸೂಚಿಸ್ತದೆ. 3 ಮತ್ತು 5 ಸೂಚಿಸುವ ಬೇರ್ಪಡಿಸುವ ಅಥವಾ ಸೆಪರೇಟಿವ್ ಗ್ರಹದ ದಶಾಭುಕ್ತಿ, ಸೆಪರೇಟಿವ್ ಅಂದ್ರೆ ರಾಕೇಶ್ ಅಂದ್ರೆ ರಾಹು ಕೇತು ಶನಿ ದಶಾಭುಕ್ತಿ ಅವಧಿಯಲ್ಲಿ ವಾಸಸ್ಥಾನದ ಬದಲಾವಣೆಯನ್ನು ಏನನ್ ಮಾಡ್ತದೆ, ಸೂಚಿಸ್ತದೆ.
ಈಗ ಆಸ್ತಿಯನ್ನ ಕೊಂಡುಕೊಳ್ಳುವಂತದ್ದಾಯ್ತು. ಈಗ ಆಸ್ತಿಯನ್ನ ನೀವು ಯಾವಾಗ ಮಾರಾಟ ಮಾಡ್ಬೋದು ಅನ್ನುವಂಥದ್ದನ್ನ ನಾವು ಗಮನಿಸಿದಾಗ 3, 5, 10ನೇ ಭಾವವು ಏನನ್ನ ಮಾಡ್ತದೆ, ಅಲ್ಲಿ ಕೆಲಸವನ್ನ ಮಾಡ್ತದೆ. 3, 5, 10ನೇ ಭಾವವು ಏನ್ ಮಾಡಿರ್ಬೇಕು, ದಶಾಭುಕ್ತಿ ಅಂತರಗಳಲ್ಲಿ ಏನ್ ಮಾಡ್ಬೇಕು, ಕೆಲಸವನ್ನ ನಿರ್ವಹಿಸಬೇಕು. ಜೊತೆಗೆ ನೈಸರ್ಗಿಕ ಕಾರಕತ್ವಗಳಾದಂತಹ ಮಂಗಳ ಅಥವಾ ಶನಿ ಆಸ್ತಿ ಮಾರಾಟವನ್ನ ಸೂಚಿಸ್ತದೆ. 3 ಆಸ್ತಿಯಿಂದ ಪ್ರತ್ಯೇಕತೆಯನ್ನು ಸೂಚಿಸ್ತದೆ, ಅಂದ್ರೆ ಸೆಪರೇಷನ್ ಆಫ್ ದ ಪ್ರಾಪರ್ಟಿಯನ್ನು ಸೂಚಿಸ್ತದೆ. ಯಾಕಂದ್ರೆ 4ನೇ ಮನೆಗೆ ವ್ಯಯಭಾವವನ್ನು ಸೂಚಿಸ್ತದೆ. 5 ಮತ್ತು 10ನೇ ಭಾವದಿಂದ 7ನೇ ಮನೆಯು 4 ಮತ್ತೆ 11ನೇ ಭಾವವನ್ನು ಸೂಚಿಸ್ತದೆ. ಇಲ್ಲಿ 5 ಮತ್ತೆ 10ನೇ ಭಾವವನ್ನು ನಾವು ಯಾಕೆ ತೆಗೆದುಕೊಂಡಿದ್ದೇವೆ ಅಂದ್ರೆ, ನಾವು ಆಸ್ತಿಯನ್ನ ಯಾರಿಗೆ ಕೊಡ್ತಾ ಇದ್ದೇವೆ ಅವರು ನಮಗೆ ಏನಾಗ್ತಾನೆ, ಎದುರಾಳಿ ಅನ್ನುವಂಥದ್ದು ಆಗ್ತದೆ. ಸೊ ಎದುರಾಳಿ ಅಂತ ಬಂದಾಗ 7ನೇ ಮನೆಯಿಂದ ನಾವು 7ನೇ ಮನೆಗೆ ಸುಖ ಸ್ಥಾನ ಯಾವ್ದಾಗ್ತದೆ, 10ನೇ ಮನೆ ಆಗ್ತದೆ. 7, 8, 9, 10. ಅದೇ ರೀತಿಯಲ್ಲಿ 7ನೇ ಮನೆಗೆ ಲಾಭ ಸ್ಥಾನ ಯಾವ್ದಾಗ್ತದೆ, ನಮ್ಮ ಜಾತಕದಲ್ಲಿ 5ನೇ ಮನೆ ಆಗ್ತದೆ. ಇನ್ನೊಮ್ಮೆ ಹೇಳ್ತೇನೆ, ನಾವು ಆಸ್ತಿಯನ್ನ ಯಾರಿಗೆ ಕೊಡ್ತಾ ಇರ್ತೇವೆ ಅದನ್ನ ನಮ್ಮ ಜಾತಕದಲ್ಲಿ 7ನೇ ಮನೆ ಅಂತ ಕನ್ಸಿಡರ್ ಮಾಡ್ತೇವೆ. ತದನಂತರ ಎದುರಾಳಿಗೆ ಸುಖ ಸ್ಥಾನ ಯಾವ್ದಾಗ್ತದೆ, ನಮ್ಮ ಜಾತಕದ 10ನೇ ಮನೆ ಆಗ್ತದೆ. ಎದುರಾಳಿಗೆ ಲಾಭ ಸ್ಥಾನ ಯಾವ್ದಾಗ್ತದೆ, ನಮ್ಮ ಜಾತಕದ 5ನೇ ಮನೆ ಆಗ್ತದೆ. ಆದ್ರಿಂದ 3, 5, 10ನೇ ಭಾವಗಳು ಮಂಗಳ ಅಥವಾ ಶನಿಯ ಜೊತೆ ಭಾಗವಹಿಸಿದಾಗ ಏನಾಗ್ತದೆ, ಒಂದು ಆಸ್ತಿಯ ಮಾರಾಟ ಅನ್ನುವಂಥದ್ದು ಸೂಚಿಸ್ತದೆ. 7ನೇ ಭಾವವು ಜಾತಕನು ಅಥವಾ ಜಾತಕಗಳು ವ್ಯವಹರಿಸುವ ವ್ಯಕ್ತಿ ಆಗಿರ್ತಾನೆ. ಅದೇ ರೀತಿಯಲ್ಲಿ ಇನ್ನೊಂದು ಹೇಳೋದ್ ಮತ್ತೆ, ಒಂದು ಕಮರ್ಷಿಯಲ್ ಪ್ರಾಪರ್ಟಿ ನೀವು ತಗೋಬೇಕಂದ್ರೆ 4, 11, 12 ಜೊತೆ 7ನೇ ಮನೆ ಮತ್ತೆ ಬುಧನ ಒಂದು ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಬೇಕಾಗ್ತದೆ. ಇದಿಷ್ಟು ನಾವು ಆಸ್ತಿಯ ಬಗ್ಗೆ ನೋಡಿದಾಗ, ಈಗ ಮುಂದೆ ಬರ್ತಕ್ಕಂಥದ್ದನ್ನು ನಾವು ಏನನ್ನ ಗಮನಿಸ್ತೇವೆ ಅಂದ್ರೆ, ವಾಹನ ಖರೀದಿ ಯಾವಾಗ. ಈಗಿನ ಜನಜೀವನದಲ್ಲಂತೂ ವಾಹನ ಅನ್ನುವಂಥದ್ದು ಅದು ಐಷಾರಾಮಿ ಅಲ್ಲ, ಬಟ್ ಅನಿವಾರ್ಯ ಆಗ್ಬಿಟ್ಟಿದೆ. ಈಗ ಲಾಕ್ಡೌನ್ ಸಂದರ್ಭಗಳಲ್ಲಿ, ಈ ಕೊರೋನಾ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಾ ವಾಹನಗಳು ಏನಾಗೊಂಡಿದೆ, ಸ್ಥಗಿತಗೊಂಡಿದೆ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇನ್ನೊಂದು ಹೋಗ್ಬೇಕಂದ್ರೆ ಕಾರಿನ ಅವಶ್ಯಕತೆ ಅನ್ನುವಂಥದ್ದು ತುಂಬಾ ಬೇಕಾಗ್ತದೆ. ಆದ್ರಿಂದ ವಾಹನ ಖರೀದಿ ಯಾವಾಗ ಆಗ್ತದೆ ಅನ್ನುವಂಥದ್ದು. ಸೊ ಇದಕ್ಕೂ ಕೂಡ 4, 11, 12ನೇ ಮನೆಗಳು ಬೇಕಾಗ್ತದೆ. ಆದ್ರೆ ನೈಸರ್ಗಿಕ ಕಾರಕತ್ವದ ಗ್ರಹವಾಗಿ ಶುಕ್ರವನ್ನ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಜಾತಕನು ಅಥವಾ ಜಾತಕಗಳು ವಾಹನವನ್ನು ಖರೀದಿಸಲು ಯಾವುದೇ ದಶಾಭುಕ್ತಿ ಅಂತರಗಳಲ್ಲಿ 4, 11, 12 ಸೂಚಿತವಾಗಿರ್ಬೇಕು. ದಶಾಭುಕ್ತಿ ಅಂತರಗಳಲ್ಲೊಂದು ಗ್ರಹವು ಶುಕ್ರವಾಗಿರ್ಬೇಕು. ಈಗ DBA ಒಂದು ಗ್ರಹ ಏನಾಗಿರ್ಬೇಕು, ಶುಕ್ರ ಆಗಿರ್ಬೇಕು. ಅಥವಾ DBA ದಶಾಭುಕ್ತಿ ಅಂತರಗಳಲ್ಲಿ ಇರ್ತಕ್ಕಂತಹ ಗ್ರಹಗಳು ಶುಕ್ರನೊಂದಿಗೆ ಒಂದು ಸಂಯೋಗವನ್ನ ಹೊಂದಿರಬೇಕು. ಅಥವಾ ದಶಾಭುಕ್ತಿ ಅಂತರಗಳಲ್ಲಿರುವ ಗ್ರಹವು ಶುಕ್ರನಿಂದ ಏನಾಗಿರ್ಬೇಕು, ಕೊನೆಯ ಪಕ್ಷ ವೀಕ್ಷಿತವಾಗಿರ್ಬೇಕು. ಇದರ ಜೊತೆಯಲ್ಲಿ 4, 11, 12 ಸೂಚಿತವಾದಾಗ ಏನಾಗ್ತದೆ, ದಶಾಭುಕ್ತಿ ಅಂದಿನ ದಶಾಭುಕ್ತಿ ಅಂತರಗಳಲ್ಲಿ ಏನಾಗ್ತದೆ, ವಾಹನದ ಖರೀದಿ ಎನ್ನುವಂಥದ್ದು ಆಗ್ತದೆ. ಅದೇ ರೀತಿಯಲ್ಲಿ ಸಾಲ, ವಿಮೆ ಇತ್ಯಾದಿಗಳಿಂದ ಹಿಂದೆ ತಿಳಿಸಿದಾಗೆ ಇಲ್ಲೂ ಕೂಡ ಸಾಲಗಳಿಂದ ನಾವು ಆಸ್ತಿಯನ್ನ ಖರೀದಿ ಮಾಡ್ಬೇಕಂದ್ರೆ ಅಲ್ಲಿ 6ನೇ ಮನೆ ಅನ್ನುವಂಥದ್ದು ಪಾರ್ಟಿಸಿಪೇಷನ್ ಅನ್ನ ಮಾಡ್ತದೆ, ಭಾಗವಹಿಸಿಕೊಳ್ತದೆ. ಅಂದ್ರೆ 4, 6, 11, 12 ಶುಕ್ರನೊಂದಿಗೆ ಕಾಂಬಿನೇಷನ್ ಆಗಿರ್ಬೇಕು. PF ಅಂದ್ರೆ ಲೀಗಸಿ, ವಿಮೆ, ವರದಕ್ಷಿಣೆಯಿಂದ ಹಣ ನೀವು ವಾಹನವನ್ನ ಖರೀದಿ ಮಾಡ್ಬೇಕಂದ್ರೆ 4, 8, 11, 12 ಅಲ್ಲಿ ಸೂಚಿತವಾಗಿರ್ಬೇಕು. EMI ಒಟ್ಟಿಗೆ ನೀವು ವಾಹನವನ್ನ ಖರೀದಿ ಮಾಡ್ಬೇಕಂದ್ರೆ 4, 12 ಅಂದ್ರೆ ಅಲ್ಲಿ 11ನೇ ಮನೆ ಅನ್ನುವಂಥದ್ದು ಬರೋದಿಲ್ಲ. ನೀವು ನೋಡ್ಬೋದು. ಯಾಕಂದ್ರೆ EMI ಕಂಪ್ಲೀಟ್ ಆದ್ಮೇಲೆ ಅಷ್ಟೇ ಏನಾಗ್ತದೆ, ನಿಮ್ಗೆ ವಾಹನ ಖರೀದಿ, ಅದು ವಾಹನ ನಿಮ್ಮ ನೇಮ್ಗೆ, ನಿಮ್ಮ ವಿಲ್ಗೆ ಆಗ್ತದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಆದ್ರಿಂದ ವಿವಿಧ ಮೂಲಗಳಿಂದ ನಾವು ವಾಹನವನ್ನ ಹೇಗೆ ಖರೀದಿ ಮಾಡಬಹುದು ಅನ್ನುವಂಥದ್ದನ್ನ, ಇದು ಆಸ್ತಿಯಲ್ಲಿ ಹೇಗೆ ಬರ್ತದೆ ಅದೇ ರೀತಿಯಲ್ಲಿ ಇರ್ತದೆ. ಆದ್ರೆ ಇಲ್ಲಿ ನೈಸರ್ಗಿಕ ಕಾರಕತ್ವದ ಗ್ರಹಕ್ಕೆ ಶುಕ್ರವನ್ನ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಆಸ್ತಿಯಲ್ಲಿ ಮಂಗಳ ಅಥವಾ ಶನಿಯನ್ನ ನಾವು ಏನ್ ಮಾಡ್ಬೇಕಾಗ್ತದೆ, ಕನ್ಸಿಡರ್ ಮಾಡ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ಉಡುಗೊರೆಯಲ್ಲಿ ನೀವು ಅಥವಾ ಲಾಟ್ರಿ ಮೂಲಕ ನಿಮಗೆ ವಾಹನವನ್ನು ಸಿಗುವಂತ ಯೋಗ ಇದೆ ಅಂದ್ರೆ 3, 4, 5, 8, 10, 11ನೇ ಭಾವಗಳು ಅಂದ್ರೆ 4, 11 ಅಲ್ಲಿ ನೋಡಿ ಖರ್ಚಿನ ಭಾವ ಅನ್ನುವಂಥದ್ದು ಇಲ್ಲ, ನಿಮಗೆ ನೋಡ್ಬೋದು. ಸೊ 3, 4, 5, 8, 10, 11ನೇ ಭಾವಗಳು ಸೂಚಿತವಾಗಿ ಅಲ್ಲಿ ನೈಸರ್ಗಿಕ ಕಾರಕತ್ವದ ಗ್ರಹವಾಗಿ ಏನಾಗಿರ್ಬೇಕು, ಶುಕ್ರ ಅನ್ನುವಂಥವನು ಭಾಗವಹಿಸಬೇಕು. ಅಂದಾಗ ಏನಾಗ್ತದೆ, ಲಾಟರಿ ಮೂಲಕ ಒಂದು ವಾಹನದ ಖರೀದಿಯಿಂದ ವಾಹನ ನಿಮ್ಮ ಪಾಲಿಗೆ ಒದಗಿ ಬರ್ತದೆ. ಇನ್ನು ವಾಹನದ ಬಣ್ಣ, ಇದು ಹಲವಾರು ಜನರಲ್ಲಿ ಯಾವ ಬಣ್ಣ ತಗೋಬೇಕು, ಏನ್ ಮಾಡ್ಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದು ಯಾವ ಬಣ್ಣ ಅಂತ ನೀವು ನಿರ್ಧಾರ ಮಾಡೋದಿಲ್ಲ. ಬೈ ಡಿಫಾಲ್ಟ್ ಆಗಿ ಏನ್ ಮಾಡ್ತೇವೆ, ನಿಮ್ಮ ದಶಾಭುಕ್ತಿ ಅಂತರಗಳಲ್ಲಿ ಯಾವ ಬಣ್ಣ ಬರ್ತದೋ ಅದರ ಮಿಶ್ರಣದ ರೂಪದಲ್ಲಿ ನೀವು ವಾಹನವನ್ನ ಖರೀದಿ ಮಾಡ್ತೀರಾ. ಸೊ ಈಗ ಕೆಲವರು ಲಕ್ಕಿ ಕಲರ್ ತಗೊಂಡ್ರೆ ಏನಾಗುತ್ತೆ, ಹಾಗೆ ಅದೃಷ್ಟದ ಬಣ್ಣ ತಗೊಂಡ್ರೆ ಏನಾಗುತ್ತೆ. ಬಟ್ ನಮ್ಮ ಜಾತಕದಲ್ಲಿ ಇರತಕ್ಕಂತಹ ಯಾವುದೇ ಕಾಂಬಿನೇಷನ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅದು ಉನ್ನತ ಮಟ್ಟದಲ್ಲಿ ಅಂತೂ ಕೆಲಸ ಮಾಡೋಲ್ಲ. ನಿಮ್ಮ ಸಮಾಧಾನಕ್ಕೆ ಏನಾದ್ರೂ ನೀವು ಒಂದು ಲಕ್ಕಿ ಕಲರ್, ಅದೃಷ್ಟದ ಬಣ್ಣ ಅಂತ ನೀವು ತಗೊಳ್ಬೇಕು. ಸೂರ್ಯ ಅಂತ ತೆಗೆದುಕೊಂಡಾಗ ಸೂರ್ಯ ಯಾವ ಬಣ್ಣವನ್ನು ಸೂಚಿಸ್ತಾನೆ, ಚಿನ್ನ ಅಥವಾ ಕೆಂಪು ಬಣ್ಣವನ್ನು ಸೂಚಿಸ್ತಾನೆ. ಚಂದ್ರ ಅನ್ನುವಂಥವನು ಬಿಳಿ ಮತ್ತೆ ಈ ಪರ್ಲ್ ಅಂದ್ರೆ ಮುತ್ತಿನ ಕಲರ್ ಅನ್ನ ಸೂಚಿಸ್ತಾನೆ. ಮಂಗಳ ಅನ್ನುವಂಥವನು, ಮಂಗಳ ಗ್ರಹ ಕೆಂಪು ಬಣ್ಣವನ್ನ ಪ್ರತಿನಿಧಿಸ್ತಾನೆ.
ಅದೇ ರೀತಿಯಲ್ಲಿ ಬುಧ ಹಸಿರು ಬಣ್ಣವನ್ನ, ಇದು ನಿಮಗೆ ಗೊತ್ತೇ ಇರ್ತದೆ. ಗುರು ಅನ್ನುವಂತಹ ಗ್ರಹ ಹಳದಿ ಬಣ್ಣವನ್ನ ಸೂಚಿಸ್ತದೆ. ಶುಕ್ರ ಬಿಳಿ ಅಥವಾ ಒಂದು ಪ್ರೀಮಿಯರ್ ಕಲರ್ ಅನ್ನ, ಅಂದ್ರೆ ಶುಕ್ರ ಅಂದ್ರೆ ಒಂದು ಲಕ್ಸುರಿ ಅಲ್ಲ, ಪ್ರೀಮಿಯರ್ ಕಲರ್ ಅನ್ನ ಶುಕ್ರ ಸೂಚಿಸ್ತಾನೆ. ಶನಿ ಅಥವಾ ರಾಹು ನೀಲಿ ಅಥವಾ ಕಪ್ಪು ಬಣ್ಣವನ್ನ ಸೂಚಿಸ್ತದೆ. ಕೇತು ಉಕ್ಕಿನ ಅಥವಾ ಬೂದು ಅಥವಾ ಸ್ಯಾಂಡಲ್ ಕಲರ್ ಅಂದ್ರೆ ಕಂದು ಕಲರ್ ನ ಕೇತು ಅನ್ನುವಂತ ಸೂಚಿಸ್ತಾರೆ. ಸೊ ಈ ವಾಹನದ ಬಣ್ಣ ಹೇಗಿರ್ತದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ಉದಾಹರಣೆಗೆ ಜಾತಕನು ಅಥವಾ ಜಾತಕಗಳು ವಾಹನವನ್ನು ಖರೀದಿಸುವಾಗ ಬುಧ ಗುರು ಶುಕ್ರನ ಬುಧನ ದಶೆ, ಗುರುವಿನ ಭುಕ್ತಿ, ಶುಕ್ರನ ಅಂತರ ಇತ್ತು ಅಂತಾದ್ರೆ ಅಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂದ್ರೆ ವಾಹನದ ಬಣ್ಣವು ಹೇಗಿರ್ತದೆ? ಬುಧನ ಬಣ್ಣ ಹಸಿರು, ಗುರುವಿನ ಬಣ್ಣ ಹಳದಿ, ಶುಕ್ರನ ಬಣ್ಣ ಬಿಳಿ. ಸೊ ಈ ರೀತಿಯಲ್ಲಿ ಮಿಶ್ರಣದ ರೂಪದಲ್ಲಿ ಇರ್ತದೆ ಅನ್ನುವಂಥದ್ದು ನಾಡಿ ಅಸ್ಟ್ರಾಲಜಿಯ ಒಂದು ನಿಯಮ. ಒಟ್ಟಾರೆ ಬಣ್ಣ ಮೆಟಾಲಿಕ್ ಅಥವಾ ಲೋಹಿಯ ಹಸಿರು ಅಥವಾ ಹಳದಿ ಅನ್ನುವಂಥದ್ದು ಇರ್ತದೆ. ಸೊ ಇಲ್ಲಿ ಒಂದು ಪ್ರಾಮಿನೆಂಟ್ ಆಗಿ ಒಂದು ಕಲರ್ ಇರ್ಬೋದು, ಬಟ್ ಒಂದು ಮಿಶ್ರಣ ರೂಪದಲ್ಲಿ ನಿಮಗೆ ಕಲರ್ ಅನ್ನುವಂಥದ್ದು ಕಾಣ್ ಬರ್ತದೆ. ನಾಡಿ ಅಸ್ಟ್ರಾಲಜಿಲಿ ಬಣ್ಣಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಅನ್ನುವಂಥದ್ದು ಕಡಿಮೆ. ಅದರಿಂದ ನಿಮಗೆ ಏನು ಒಂದು ಲಕ್ಸುರಿ, ಒಂದು ವೈಭೋಗದ ವಾಹನ ಬೇಕು ಅಂತ ನೀವು ಬಯಸ್ತಾ ಇದ್ದೀರಂದ್ರೆ ನೈಸರ್ಗಿಕ ಕಾರಕತ್ವದ ಗ್ರಹವಾದಂತಹ ಶುಕ್ರನಿಗೆ ಗುರು ಅಥವಾ ಚಂದ್ರನ ವೀಕ್ಷಣೆ ಇರಬೇಕು. ಶುಕ್ರನನ್ನ ಗುರು ಅಥವಾ ಚಂದ್ರ ಏನ್ ಮಾಡ್ತಾ ಇರಬೇಕು? ವೀಕ್ಷಣೆ. ಈಗ ನಾವು ವಾಹನವನ್ನ ಖರೀದಿ ಮಾಡ್ತೇವೆ. ಅದು ನಾವು ಮಾರುತಿ ವ್ಯಾನ್ ಆಗಿರ್ಬೋದು ಅಥವಾ ಮರ್ಸಿಡಿಸ್ ಬೆಂಜ್ ಆಗಿರ್ಬೋದು. ಕೆಲವರಿಗೆ ವೈಭೋಗದ ಐಷಾರಾಮಿ ಕಾರುಗಳು ಬೇಕಾಗಿರ್ತದೆ. ಅದರಿಂದ 4, 11, 12 ಸೂಚಿತವಾಗಿರ್ಬೇಕು. ಪ್ಲಸ್ ಅಲ್ಲಿ ಶುಕ್ರನ ಕಾರಕತ್ವ ಇರಬೇಕು ದಶಾಭುಕ್ತಿ ಅಂತರಗಳಲ್ಲಿ. ತದನಂತರ ಶುಕ್ರನನ್ನ ಗುರು ಅಥವಾ ಚಂದ್ರ ಏನ್ ಮಾಡ್ಬೇಕು? ಗುರು ಅಥವಾ ಚಂದ್ರ ವೀಕ್ಷಣೆ ಮಾಡ್ಬೇಕು. ಆವಾಗ ಏನಾಗ್ತದೆ? ಅಲ್ಲಿ ವೈಭೋಗದ ಒಂದು ಏನು ಐಷಾರಾಮಿ ಆಡಿ, ಮರ್ಸಿಡಿಸ್ ಬೆಂಜ್ ಈ ತರದ ಒಂದು ವೈಭೋಗದ ಕಾರುಗಳು ಅನ್ನುವಂಥದ್ದು ಎಲ್ರಿಗೂ ಖರೀದಿ ಮಾಡಕ್ಕಾಗ್ಲಿ. ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಏನಾಗ್ತಾರೆ, ಅವರು ನಾರ್ಮಲಿ ಬಿಲೋ 7-8 ಲ್ಯಾಕ್ 10 ಲ್ಯಾಕ್ ಒಳಗೆ ನೋಡ್ತಾರೆ. ಸೊ ಆ ರೀತಿ ಒಂದು ವೈಭೋಗದ ಕಾರ್ ಬೇಕು, SUVs ಬೇಕು ಅಂತ ಬಂದಾಗ ಏನಾಗ್ತದೆ? ಈ ರೀತಿಯಲ್ಲಿ ಅದು ಕೆಲಸವನ್ನ ಮಾಡ್ತದೆ. ಆಮೇಲೆ ಅದೇ ರೀತಿ ಈಗ ಖರೀದಿಸಿದ ಆಸ್ತಿಯ ಸ್ಥಿತಿಗತಿಗಳು ಹೇಗಿತ್ತು, ಷರತ್ತು ಹೇಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ, ಅದೇ ರೀತಿ ವಾಹನದ ಸ್ಥಿತಿಗಳು ಅದೇ ರೀತಿಯಲ್ಲಿ ಸೇಮ್. ನೈಸರ್ಗಿಕ ಶುಭ ಗ್ರಹಗಳಾದ ದಶಾಭುಕ್ತಿ ಅಂತರಗಳಲ್ಲಿ ಕಾಣಿಸಿಕೊಂಡಾಗ ಏನಾಗ್ತದೆ? ಹೊಸ ವಾಹನವನ್ನ ಖರೀದಿಸ್ತಾರೆ. ಅದೇ ರೀತಿಯಲ್ಲಿ ದಶಾಭುಕ್ತಿ ಅಂತರಗಳಲ್ಲಿ ನೈಸರ್ಗಿಕ ಕ್ರೂರ ಗ್ರಹಗಳಾದಾಗ ಏನಾಗ್ತದೆ? ಹಳೆಯ ವಾಹನವನ್ನ ಅನ್ನುವಂಥದ್ದು, ಅಂದ್ರೆ ರಾಹು ಕೇತಿ ಶನಿ ಒಂದು ಪಾರ್ಟಿಸಿಪೇಷನ್ ಬಂದಾಗ ಏನಾಗ್ತದೆ? ಒಂದು ಕ್ರೂರ ಗ್ರಹಗಳು ಬಂದಾಗ ಏನಾಗ್ತದೆ? ಅಲ್ಲಿ ಹಳೆಯ ವಾಹನದ ಖರೀದಿ ಅನ್ನುವಂಥದ್ದು ಉಂಟಾಗ್ತದೆ. ಈಗ ವಾಣಿಜ್ಯ ವಾಹನವನ್ನು, ಒಂದು ಕಮರ್ಷಿಯಲ್ ವೆಹಿಕಲ್ ಬೇಕಪ್ಪ ನೀವು ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ನೀವು ನೋಡೋದಾದ್ರೆ ಅಲ್ಲಿ ಏನ್ ಮಾಡ್ತೀರಿ ನೀವು? ಅಲ್ಲಿ ಬುಧನ ಮತ್ತು 7ನೇ ಮನೆಯ ಒಂದು ಭಾಗವಹಿಸುವಿಕೆ ಅನ್ನುವಂಥದ್ದು ಬೇಕಾಗ್ತದೆ. ಬುಧ ಮತ್ತು ಏಳನೇ ಮನೆ ಭಾವ, ವ್ಯಾಪಾರ, ವ್ಯವಹಾರ ಮತ್ತು ವಾಣಿಜ್ಯ. ಬುಧ ಅಂದ್ರೆ ವ್ಯವಹಾರಕಾರಕ ಅಂತ ನೀವು ಕಾರಕತ್ವಗಳಲ್ಲಿ ಕಲ್ತಿರ್ತೀರ. 7ನೇ ಮನೆ ಅಂದ್ರೆ ಒಂದು ಬಿಸ್ನೆಸ್ ಅಂತ ಕರ್ತಿರ್ತೀರ. ಸೊ ಇವೆರಡರ ಒಂದು ಕಾಂಬಿನೇಷನ್ ಅನ್ನುವಂಥದ್ದು ಏನ್ ಮಾಡ್ತದೆ? ವಾಣಿಜ್ಯ ವಾಹನಕ್ಕೆ ಒಂದು ಉತ್ತೇಜನವನ್ನ ನೀಡುತ್ತದೆ. ತದನಂತರ ಜಾತಕನು ಅಥವಾ ಜಾತಕಗಳು 4, 11, 12 ಪ್ಲಸ್ 7 ಪ್ಲಸ್ ಶುಕ್ರ ದಶಾಭುಕ್ತಿ ಅಂತರಗಳಲ್ಲಿ ವಾಣಿಜ್ಯ ವಾಹನವನ್ನ ನೀವು ಕಮರ್ಷಿಯಲ್ ವೆಹಿಕಲ್ ಒಂದು ಖರೀದಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಅಲ್ಲಿ 7ನೇ ಭಾವ ಕೂಡ್ಕೊಳ್ಬೇಕಾಗ್ತದೆ. ಈಗ ಹಲವಾರು ಸಂದರ್ಭಗಳಲ್ಲಿ ನೋಡಿರ್ತೀರ, ವಾಹನವನ್ನ ಅಡ್ಡಗಟ್ಟಿ ಏನ್ ಮಾಡಿದ್ರು? ಅಲ್ಲಿ ಕಳುವು ಮಾಡಿದ್ರು, ಅಥವಾ ವಾಹನವನ್ನ ದೋಚಿದ್ರು, ಅಥವಾ ವಾಹನಕ್ಕೆ ಬೆಂಕಿ ಬಿತ್ತು ಅನ್ನುವಂಥದ್ದನ್ನ ನೀವು ಹಲವು ನಿದರ್ಶನಗಳಲ್ಲಿ ಏನ್ ಮಾಡಿರ್ತೀರಾ? ಕಂಡಿರ್ತೀರ. ಸೊ ಈ ರೀತಿಯಲ್ಲಿ ನಾವು ನೋಡಿದಾಗ ಏನಾಗ್ತದೆ? ವಾಹನದ ನಷ್ಟ ಯಾವಾಗ ಆಗ್ತದೆ? ವಾಹನದ ನಷ್ಟ ಅಂದ್ರೆ ಲಾಸ್ ಆಫ್ ದ ವೆಹಿಕಲ್ ಯಾವಾಗ ಆಗ್ತದೆ? ಈಗ ಲೋನ್ ಇಂದ ವಾಹನವನ್ನ ತಗೊಳ್ತಿರ್ತಾರೆ, ಬಟ್ ತೀರ್ಸ್ಲಿಕ್ಕಾಗಲ್ಲ. 6, 8, 12ನೇ ಭಾವಗಳು ಯಥೇಚ್ಛವಾಗಿ ಪ್ರಕಟಗೊಂಡಾಗ ಯಾಕಂದ್ರೆ ವಾಹನದ ಒಂದು ನಷ್ಟ ಅನ್ನುವಂಥದ್ದು ಸಂಭವಿಸ್ತದೆ. ಅದರ ಜೊತೆ ಪಾರ್ಟಿಸಿಪೇಷನ್ ಆಫ್ ದ ಪ್ಲಾನೆಟ್ಸ್ ಅಂದ್ರೆ ಗ್ರಹಗಳ ಭಾಗವಹಿಸುವಿಕೆ ಅಂತ ನೋಡಿದಾಗ ಅಲ್ಲಿ ಶುಕ್ರನ ಭಾಗವಹಿಸುವಿಕೆ ಇರಬೇಕು, ರಾಹು ಅಥವಾ ಕೇತುವಿನ ಭಾಗವಹಿಸುವಿಕೆ ಅಂತ ಇರ್ಬೇಕು. ಇಲ್ಲಿ ವಾಹನದ ಕೆಲಸಕ್ಕೆ ಕಳವನ್ನು ಮಾಡ್ತಾರೆ, ಅಲ್ಲಿ ಏನಾಗಿರ್ಬೇಕು? 4, 7, 8, 12 ಭಾವಗಳು ಪ್ರಕಟಗೊಂಡಿರ್ಬೇಕು. ಅದ್ರ ಜೊತೆ ಶುಕ್ರನ ಒಂದು ಭಾಗವಹಿಸುವಿಕೆ ಇರಬೇಕು, ರಾಹು ಅಥವಾ ಕೇತುವಿನ ಭಾಗವಹಿಸುವಿಕೆ ಅನ್ನುವಂಥದ್ದು ಅಲ್ಲಿ ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಈಗ ಬೆಂಕಿ ಅವಘಡಗಳು ನೋಡ್ತೀರಾ, ವಾಹನ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ತಿ ಉರಿಯುತ್ತೆ. ಅವಾಗ ಏನ್ ಮಾಡ್ಬೇಕು? 6, 7, 8, 12ನೇ ಭಾವಗಳು ಪ್ರಕಟಗೊಂಡು ಅದ್ರ ಜೊತೆ ರಾಹು ಇರಬೇಕು. ಇದನ್ನ ಹಲವಾರು ಇಲ್ಲಸ್ಟ್ರೇಷನ್ ಗಳಲ್ಲಿ ನಾವು ನೋಡಿದ್ವಿ. ಸೊ ಈ ರೀತಿಯಲ್ಲಿ ವಾಹನ ನಾನಾ ರೀತಿಯಲ್ಲಿ ತೊಂದರೆಗೆ ಹೇಗೆ ಒಳಪಡ್ತದೆ ಅನ್ನುವಂಥದ್ದನ್ನ ನೀವು ನೋಡಿದ್ವಿ. ಅದೇ ರೀತಿಯಲ್ಲಿ ಈ ಅನಿರೀಕ್ಷಿತ ಘಟನೆಗಳಿಂದ ಈ ಘಟನೆಗಳು ಆಯ್ತು, ಬಟ್ ಈ ಅನಿರೀಕ್ಷಿತ ಘಟನೆಗಳಿಂದ ವಾಹನವನ್ನು ವಿಮೆಯ ಮೂಲಕ ಹಿಂಪಡೆಯಲು ಏನ್ ಮಾಡ್ಬೇಕು? ನೀವು 8 ಮತ್ತು 11 ದಶಾಭುಕ್ತಿ ಅಂತರಗಳಲ್ಲಿ ಪ್ರಕಟಗೊಂಡಾಗ ಏನಾಗ್ತದೆ? ಅಥವಾ ನೀವು ಈಗ ಒಂದು ಆಕ್ಸಿಡೆಂಟ್ ಆಯ್ತು, ಅದಕ್ಕೆ ವಿಮೆ ಕ್ಲೇಮ್ ಆಗ್ಬೇಕು, ಅದ್ರ ಲಾಸ್ ಆಫ್ ದ ವೆಹಿಕಲ್ ನಿಮಗೆ ಸರಿದೂಗಿಸ್ಬೇಕು, ಅದರಿಂದ ಒಂದು ವಿಮೆಯಿಂದ ಲಾಭ ಬರ್ಬೇಕಂತ ಏನ್ ಮಾಡ್ಬೇಕು? ಮುಂಬರ್ತಕ್ಕಂಥ ದಶಾಭುಕ್ತಿ ಅಂತರಗಳಲ್ಲಿ ಏನಾಗಿರ್ಬೇಕು ನಿಮಗೆ? ಅಲ್ಲಿ 8, 11 ಭಾವಗಳು ಏನಾಗಿರ್ಬೇಕು? ಅಲ್ಲಿ ಪ್ರಕಟಗೊಂಡಿರ್ಬೇಕು ಅನ್ನುವಂಥದ್ದು ನಾವು ಪ್ರಮುಖವಾಗಿ ಗಮನಿಸಬಹುದು.
ತದನಂತರ ಬಾಡಿಗೆ ಸಂಪಾದನೆ. ಈಗ ಮನೆಯಿಂದ ಹೇಗೆ ಬಾಡಿಗೆ ಸಂಪಾದನೆ ಆಗ್ತದೋ ಅದೇ ರೀತಿಯಲ್ಲಿ ವಾಹನಗಳಿಂದ ಬಾಡಿಗೆ ಸಂಪಾದನೆ ಆಗ್ತದೋ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂತ ಏನಾಗಿರ್ತದೆ ಒಂದು ಅಭಿಲಾಷೆ ಇರ್ತದೆ. ಕೆಲವರು ಈಗ ಮಕ್ಕಳಿಗೆಲ್ಲ ಒಂದು ಆದಾಯದ ಮೂಲವಾಗ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಬಾಡಿಗೆ ಸಂಪಾದನೆಗೆ ವಾಹನವನ್ನ ಬಿಟ್ಟಿರ್ತಾರೆ ಅಥವಾ ಬಾಡಿಗೆ ಸಂಪಾದನೆಗೆ ತಮ್ಮ ಮನೆಗಳನ್ನ ಬಿಟ್ಟಿರ್ತಾರೆ. ಸೊ ಬಾಡಿಗೆ ಸಂಪಾದನೆ ಮೂಲಕ ನಿಮಗೆ ಆದಾಯ ಗಳಿಕೆ ಆಗ್ತದ ಅನ್ನೋದಕ್ಕೆ 4, 6, 11ನೇ ಭಾವಗಳು ಯಥೇಚ್ಛವಾಗಿ ಪ್ರಕಟಗೊಂಡಿರ್ಬೇಕು. ಸೊ ಈ ರೀತಿಯಲ್ಲಿ ಮಿತಿ ಮೀರದ ಸಾಲ ತೀರಿಸಲಾಗಿದೆ 4, 6, 8 ಸೂಚಿತ ದಶಾಭುಕ್ತಿ ಅಂತರಗಳಲ್ಲಿ ವಾಹನವನ್ನು ಮುಟ್ಟುಗೋಲು ಮಾಡಿಕೊಳ್ಬೇಕಾಗ್ತದೆ. ಅಂದ್ರೆ ಈಗ ಸಾಲದಿಂದ ನೀವು ಪ್ರಾಪರ್ಟಿ ಮಾಡಿರ್ತೀರ, ಆದ್ರೆ ಮುಂಬರ್ತಕ್ಕಂಥ ದಶಾಭುಕ್ತಿ ಅಂತರಗಳಲ್ಲಿ ಏನಾಗ್ತದೆ 4, 6, 8 ಸೂಚಿತ ಆದಾಗ ಏನಾಗ್ತದೆ ಒಂದು ವಾಹನದ ಮುಟ್ಟುಗೋಲು ಅಥವಾ ಆಸ್ತಿಯ ಒಂದು ಮುಟ್ಟುಗೋಲು ಅನ್ನುವಂಥದ್ದಾಗ್ತದೆ. 4, 6, 11 ಸೂಚಿತ ದಶಾಭುಕ್ತಿ ಅಂತರಗಳಲ್ಲಿ ವಾಹನವನ್ನು ಹಿಂಪಡೆಯಲು ಶಕ್ತನಾಗ್ತಾನೆ. ತದನಂತರ ಈ ಕಾಂಬಿನೇಷನ್ಗಳು 4, 6, 8 ಸೂಚಿತವಾಗಿ ಅವನು ತೀರಿಸಲಾಗದೆ ಮುಟ್ಟುಗೋಲು ಹಾಕೊಂಡ್ಮೇಲೂ ಕೂಡ 4, 6, 11 ಸೂಚಿತವಾದಾಗ ಏನಾಗ್ತದೆ ಅವನು ವಾಹನವನ್ನ ಹಿಂದೆ ಪಡೆಯಬಹುದು. ವಾಹನ ನಿರ್ವಹಣೆ ಅಂದ್ರೆ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್ ಹೇಗಿರ್ತದೆ ಅನ್ನುವಂಥದ್ದನ್ನ ನೋಡಿದಾಗ ಕೆಲವರಿಗೆ ಮೇಂಟೆನೆನ್ಸ್ ಅನ್ನುವಂಥದ್ದನ್ನ ಹೇಗ್ ಮಾಡ್ತಾ ಇರ್ತಾರೆ ಅಂತ ನೋಡ್ಬೋದು ನೀವು. ಒಂದು ಸ್ಕ್ರಾಚ್ ಆದ್ರೂ ಕೂಡ ಅವರು ಒಂದು ಏನ್ ಮಾಡಲ್ಲ, ಅವರು ಸಹಿಸ್ಕೊಳ್ಳಲ್ಲ, ಅವ್ರಿಗೆ ಅಷ್ಟು ಕಷ್ಟ ಆಗ್ತದೆ. ಆದ್ರಿಂದ 5, 9, 2, 3, 4, 11, 10 ಸೂಚಿಸುವ ದಶಾಭುಕ್ತಿ ಅಂತರಗಳು ಉತ್ತಮ ರೀತಿಯ ವಾಹನ ನಿರ್ವಹಣೆಯನ್ನ ಸೂಚಿಸ್ತವೆ. ಅಂದ್ರೆ ಬೆನಿಫಿಟ್ ಹೌಸಸ್ ಅಂದ್ರೆ ಲಾಭ ಕೊಡ್ತಕ್ಕಂಥ ಹೌಸಸ್ ಗಳು ಏನ್ ಮಾಡ್ತವೆ, ವಾಹನವನ್ನು ಉತ್ತಮ ರೀತಿಯಲ್ಲಿ ನೀವು ಮೇಂಟೆನೆನ್ಸ್ ಮಾಡಬಹುದು ಅಥವಾ ವಾಹನ ಒಂದು ಉತ್ತಮವಾಗಿರ್ತಕ್ಕಂತಹ ಕಂಡೀಷನ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಸೂಚಿಸ್ತದೆ. ಅದೇ ರೀತಿಯಲ್ಲಿ 6, 8, 12ನೇ ಭಾವಗಳು ಏನ್ ಮಾಡ್ತದೆ, ಸೂಚಿಸುವ ಕ್ರೂರ ಗ್ರಹಗಳ ದಶಾಭುಕ್ತಿ ಅಂತರಗಳು ಏನ್ ಮಾಡ್ತದೆ, ಕೆಟ್ಟ ಪರಿಸ್ಥಿತಿಗೆ ಸಾಕ್ಷಿಯನ್ನ ನೀಡ್ತವೆ. ಆಯ್ತು, ಈಗ ವಾಹನದ ಮಾರಾಟ ಯಾವಾಗ ಆಗ್ತದೆ ಅನ್ನುವಂಥದ್ದು ಯಾವಾಗ ನಾವು ಗಮನಿಸಬಹುದು, 3, 5, 10 ಭಾವಗಳು ಏನಾಗ್ಬೇಕು ಅಲ್ಲಿ ಪ್ರಕಟಗೊಂಡಿರಬೇಕು. ಯಾಕಂದ್ರೆ 5 ಮತ್ತೆ 10ನೇ ಭಾವವು ಎದುರಾಳಿಗೆ ಸುಖಸ್ಥಾನ ಮತ್ತೆ ಲಾಭಸ್ಥಾನವಾಗಿ ಕೆಲಸವನ್ನ ಮಾಡ್ತದೆ. ಆದ್ದರಿಂದ 3, 5, 10 ಸೂಚಿಸುವ ಶುಕ್ರನ ಉಪಸ್ಥಿತಿ ಏನ್ ಮಾಡ್ತದೆ, ವಾಹನವನ್ನ ಮಾರಾಟ ಮಾಡುವ ರೀತಿಯಲ್ಲಿ ಉತ್ತೇಜನವನ್ನ ನೀಡುತ್ತದೆ. 3, 5, 10 ಪ್ಲಸ್ ಶುಕ್ರ ಆಸ್ತಿಯ ಮಾರಾಟವನ್ನು ಸೂಚಿಸ್ತದೆ. ದಶಾಭುಕ್ತಿ ಅಂತರದ ಗ್ರಹಗಳಲ್ಲಿ ಯಾವುದಾದರೊಂದು ಗ್ರಹವು ಸಪರೇಟಿವ್ ಬಂದರೆ ಅಂದ್ರೆ ಬೇರ್ಪಡಿಸುವ, ಅಂದ್ರೆ ರಾಹು, ಕೇತು, ಶನಿ ಆಗಿರ್ಬೇಕು ಅನ್ನೋದನ್ನ ಹೇಳ್ತದೆ. 3 ಆಸ್ತಿಯಿಂದ ಪ್ರತ್ಯೇಕತೆಯನ್ನು ಸೂಚಿಸ್ತದೆ. 5 ಮತ್ತು 10ನೇ ಭಾವದಿಂದ ಇದು ಹೇಳಿದ್ನಲ್ಲ, 5 ಮತ್ತೆ 10ನೇ ಭಾವವು ಏನಾಗಿರ್ತದೆ, ಎದುರಾಳಿಗೆ ಲಾಭಸ್ಥಾನ ಮತ್ತು ಸುಖಸ್ಥಾನವಾಗಿರ್ತದೆ. ಆದ್ದರಿಂದ ಒಂದು ವಾಹನವನ್ನ ನೀವು ಮಾರಾಟ ಮಾಡ್ಬೇಕಂದ್ರೆ ಅಲ್ಲಿ 3, 5, 10 ಭಾವಗಳಿರ್ಬೇಕು. ತದನಂತರ ಅಲ್ಲಿ ಶುಕ್ರನ ಉಪಸ್ಥಿತಿ ಅನ್ನುವಂಥದ್ದು ಏನಾಗಿರ್ಬೇಕು ಅಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಇದನ್ನ ನೀವು ಏನ್ ಮಾಡ್ಬೋದು, ಸ್ವತ್ತು ಮತ್ತು ಖರೀದಿಗಳ ಉಪಕರಣಗಳ ಖರೀದಿ. ಈಗ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಈ ತರದನ್ನ ಖರೀದಿ ಮಾಡ್ತೀರಾ ಅಂತ ಆದ್ರೆ ನೀವು ಏನ್ ಮಾಡ್ಬೇಕಾಗ್ತದೆ, ಅಲ್ಲೂ ಕೂಡ ಇದನ್ನ ತುಂಬಾ ಗಣನೆಗೆ ಏನ್ ಮಾಡಲ್ಲ, ನಾವು ತೆಗೆದುಕೊಳ್ಳಲ್ಲ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಎಲ್ಲರ ಮನೇಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅವ್ರ ಮನ್ಸು ಅದಕ್ತಿರ್ತಾರೆ. ಅಂದ್ರೆ ಕಾಲದರ್ಶ ವರ್ತಮಾನ ಅಂತ ಕರಿತೇವೆ ನಾವು. ಸೊ ಆದ್ರಿಂದ ಅದು ಟ್ರೆಂಡಿಗೆ ತಕ್ಕಂಗೆ ನಾವು ಚೇಂಜ್ ಮಾಡ್ಬೇಕು. ಈಗ ಯಾರು ಕೂಡ ಏನಂದ್ರೆ ಒಂದು ವಾಹನವನ್ನ ಖರೀದಿ ಮಾಡ್ಬೇಕಾದ್ರೆ ಅಷ್ಟೇ ಒಳ್ಳೆ ಗಳಿಗೆ, ಒಳ್ಳೆ ಮುಹೂರ್ತ, ಒಳ್ಳೆ ಕಲರ್ ಅನ್ನ ನೋಡ್ತಾ ಇರ್ತಾರೆ. ಟಿವಿ ತಗೋಬರ್ತಿದೀನಿ ಯಾವಾಗ ತಗೋಬರ್ಲಿ, ವಾಷಿಂಗ್ ಮಿಷಿನ್ ತಗೋಬರ್ತಿದೀನಿ ಯಾವಾಗ ತಗೋಬರ್ಲಿ, ಮಿಕ್ಸಿ ತಗೋಬರ್ತಾ ಇದೀನಿ ಯಾವಾಗ ತಗೋಬರ್ತೀನಿ ಅಂತ ಯಾರು ಕೇಳಲ್ಲ. ಅದು ನಮ್ಮ ಜೀವನದಲ್ಲಿ ತುಂಬಾ ಹಾಸು ಹೊಕ್ಕಾಗ್ಬಿಟ್ಟಿದೆ. ಆದ್ರಿಂದ ಅದ್ರ ಬಗ್ಗೆ ತುಂಬಾ ಆದ್ರೂ ಏನೋ ಒಂದ್ ನೋಡ್ಬೇಕು, ಒಂದು ಒಳ್ಳೆ ಪ್ರಾಡಕ್ಟ್ ನ ತರ್ತಾ ಇದ್ದೀರಿ ಅಂದ್ರೆ ಅದು ಮುಹೂರ್ತ ಸರಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು, ಅಲ್ಲಿ 4, 11, 12ನೇ ಭಾವಗಳು ಏನಾಗಿರ್ಬೇಕು ಪ್ರಕಟಗೊಂಡಿರ್ಬೇಕು. ಅವಾಗ ಏನ್ ಮಾಡ್ತಾರೆ ಆಗ್ತದೆ, 4, 11, 12ರ ದಶಾಭುಕ್ತಿ ಅಂತರಗಳಲ್ಲಿ ಜಾತಕನು ಅಥವಾ ಜಾತಕಗಳು ಮಷಿನರೀಸ್ ಅಂದ್ರೆ ಯಂತ್ರಗಳನ್ನ, ಟಿವಿಯನ್ನ, ವಾಷಿಂಗ್ ಮಿಷಿನ್ ಅನ್ನ, ರೆಫ್ರಿಜರೇಟರ್ಗಳನ್ನ ಇತ್ಯಾದಿಗಳನ್ನ ಏನ್ ಮಾಡ್ತಾರೆ ಖರೀದಿಸ್ತಾನೆ ಅಥವಾ ಖರೀದಿಸ್ತಾಳೆ. ಮನೋರಂಜನಾ ವಿದ್ಯುನ್ಮಾನಗಳಾದಂತಹ ಅಥವಾ ಎಲೆಕ್ಟ್ರಾನಿಕ್ಸ್ಗೆ ನೈಸರ್ಗಿಕ ಕಾರಕತ್ವ ಶುಕ್ರದನಾಗಿರುತ್ತೆ. ಅದಕ್ಕೂ ಕೂಡ ಏನಾಗಿರ್ತದೆ, ನಾಡಿ ಅಸ್ಟ್ರಾಲಜಿಯಲ್ಲಿ ನೈಸರ್ಗಿಕ ಕಾರಕತ್ವ ಅನ್ನುವಂಥದ್ದು ಏನಾಗಿರ್ತದೆ ಶುಕ್ರನಿಗೆ ಇರ್ತದೆ ಅನ್ನುವಂಥದ್ದು ಹೇಳ್ಬೋದು. ಸೊ ಇದಿಷ್ಟು ಹೇಗೆ ವಾಹನದ ಖರೀದಿ, ವಾಹನ ಅಥವಾ ಆಸ್ತಿಯ ಖರೀದಿ ಯಾವಾಗ ಆಗ್ತದೆ, ವಾಹನದ ಅಥವಾ ಆಸ್ತಿಯ ನಷ್ಟ ಯಾವಾಗ ಆಗ್ತದೆ, ಅದಕ್ಕೆ ಬೇಕಾದಂತಹ ಕಾಂಬಿನೇಷನ್ಗಳು ಯಾವ್ದಾವ್ದು ಅನ್ನುವಂಥದ್ದನ್ನ ಒಂದು ಸ್ಥೂಲವಾಗಿರ್ತಕ್ಕಂತಹ ಪರಿಚಯವನ್ನ ನೀವು ನೋಡಿದ್ರಿ. ಸರ್ ಸರ್ minute. Yeah, you
forgot to unmute me. Sir, want to add anything, sir? Yeah, no, see, this is Kannada, so with the slides and your words, which are very much similar to Hindi, I could understand what you're saying. Okay, sir. So, what Malatesh was probably. You tell, sir, please. Yeah. But Malatesh was trying to tell you all that Nadi astrology is predictive Hindu astrology. And if there is something called science, it has some formulations. It is not so-called like Parashari astrology. So if you have to see property, you see this house, fourth house, Lord of the fourth house, Karak of the property, then see the Namash, D9, see that, this, etc. etc. So there are no proper guidelines. Now he has given you the formulations. And he has also tried to make you understand. It is not only that we can predict or have formulations for property purchase only in case of property, or purchase of vehicle in case of vehicle. In majority of cases, we will be able to tell whether the property will be in a posh area, good area, or not so good area. Similarly, vehicle, new vehicle, old vehicle, commercial property, or residential property. Then loan will be involved or not, and then we can have an idea from where the loan can be fetched, and will he be able to repay back the loan. Similarly, in property and vehicle, whether we'll have loss on account of, say, property can be earthquake, demolition of property, vehicle can be snatching of property, snatching of vehicle, or accident, etc. Similarly, whether we'll get the money back from the insurance company or not. And there are so many other things like earning through the property or vehicle as rent. Then there is no property color, but vehicle color is there, and that although depends upon the time, place, and conditions. So around 30 years back, there were not much choice in the color of car and motorcycles also, till Hero Honda and Kawasaki and these came in India in 84, 85, something like that. Before that, the motorcycle used to be only black in color. So vehicle color can also be predicted, and then whether it will be luxurious vehicle or not, everything as he has explained to give an idea that we have all the information. Now he will try to make you understand how it works. So he has not told you the rules, but simple rules, Malate, you will have to tell that you tell the formulations, that's all. We'll not go deep into the rules today. We'll only tell that if this particular combination is there, then the event will happen and we'll connect with Dasha Bhukti Antar. In traditional astrology, we just see this horoscope, right? This horoscope. See, here ASC is written, means ascendant. This is the Capricorn ascendant. So this is the second house, third house, fourth house, that way. So Mars, Ketu are in the 8th house in the Chalit, right? But 9th here, so this and that, bland, whatever. But they never tell you when the event will happen and how will we time the event. So whichever planet is having the combination of property purchase, so Dasha Bhukti Antar will connect, and the natural significator when take part in Dasha Bhukti Antar, that event means the property or vehicle will be purchased. To pinpoint very precisely
It is not always required also, but transits are used. In Nadi astrology, Hindu astrology doesn't have Gochar the way Western astrology has, but this system of Nadi astrology has been improved by me with years with the help of my students, and the transits has also been introduced all because they are not in Hindu astrology. Hindu astrology doesn't have any transits. So by Dasha Bhukti Antar, we can time the event of life like property purchase or vehicle purchase. And this is about vehicle and property we have told. Vehicle and property, there is no anti-combination. If the combination is there, then the combination is there. Similarly, there are certain other combinations also when there is no anti-combination. But in case of marriage and childbirth, it is a little tough to predict because there are anti-combinations. Marriage, then combination of marriage, then there are also combination of no marriage. So the combination of no marriage becomes more powerful. So I'll try to explain that according to Nadi astrology, like you can see my cursor, Ketu is the planet. I've taken just one planet, Ketu. So it is in the star of moon and the sublord of Mars. So below Ketu, on the left hand side corner below the horoscope, you can see Ketu is written. Ketu, moon, Mars. Ketu, moon. Ketu is in the star of moon and sublord of Mars. So Ketu will give strongest result of Mars, a little less strong of moon, and the weakest of Ketu itself. So in case of childbirth and marriage, so we take this concept, but in case of property and vehicle purchase, it is not very much required. So we are taking an easier chapter to make the things more easier for you to understand. So whichever planet will signify the purchase of property, that planet is positive whenever it comes in Dasha Bhukti. Whenever it comes in Dasha Bhukti. So Maladesh, a little, if you what I have told you, you can Okay, summarize sir. it. Definitely, sir. I will summarize. And then just a minute. And then you can tell a bit, tell about this horoscope, you know it, how to tell. And then we can tell about how to correlate with numerology tomorrow, right? Okay, sir. Okay, sir. Carry on. ಥ್ಯಾಂಕ್ ಯು ಸರ್. ಅಂದ್ರೆ ಏನ್ ಹೇಳ್ತಾ ಇದ್ರು ಅಂದ್ರೆ, ಈಗ ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ಪದ್ಧತಿಗಳಿದೆ. ಈಗ ಜೈಮನಿ ಆಗಿರ್ಬೋದು, ಪರಾಶರ ಆಗಿರ್ಬೋದು. ಅದ್ರಲ್ಲಿ ಏನಾಗ್ತದೆ ಅಂದ್ರೆ, ಈಗ ನೀವು ದಶಾಭುಕ್ತಿ ಅಂತರಗಳಲ್ಲಿ ಏನನ್ನ ನೋಡ್ತೀರಾ ಅಂದ್ರೆ, ನೀವು ಒಂದು ಪ್ರಾಪರ್ಟಿಯನ್ನ ಖರೀದಿ ಮಾಡ್ಬೇಕು ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕಂದ್ರೆ ಏನ್ ಮಾಡ್ತದೆ, 4ನೇ ಭಾವಕ್ಕೆ ಅಥವಾ 4ನೇ ಭಾವಾಧಿಪತಿಗೆ ಯಾವಾಗ ಒಂದು ಬಲ ಬರ್ತದೆ ಅನ್ನುವಂಥದ್ದನ್ನ ಆಗಿನ ಕಾಲಘಟ್ಟದ ದಶಾಭುಕ್ತಿ ಅಂತರಗಳಲ್ಲಿ ಏನ್ ಮಾಡ್ತೀರಾ, ಪಿನ್ ಪಾಯಿಂಟ್ ಮಾಡ್ತೀರಾ. ಅಲ್ಲಿ ಏನ್ ಮಾಡ್ತದೆ, ಬಟ್ 4ನೇ ಮನೆ ಅಧಿಪತಿ ಅಥವಾ ಭಾವಾಧಿಪತಿ ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಅಷ್ಟೇ ಗಣನೆಗೆ ತೆಗೆದುಕೊಳ್ತೀರಾ, ಅಥವಾ 4ನೇ ಮನೆಯಲ್ಲಿ ಯಾರಿದ್ದಾರೆ ಅನ್ನುವಂಥದ್ದನ್ನ ಗಣನೆಗೆ ತೆಗೆದುಕೊಳ್ತೀರಾ. ಆದ್ರೆ ನಾಡಿ ಅಸ್ಟ್ರಾಲಜಿ ಹೇಗೆ ವಿಭಿನ್ನ ಆಗ್ತದೆ ಅಂದ್ರೆ, ಇಲ್ಲಿ ನೀವು ನೋಡಿರ್ಬೋದು, ಈಗ 4ನೇ ಮನೆ ಅಧಿಪತಿ ಅಂತ ತೆಗೆದುಕೊಂಡಾಗ ಏನಾಗ್ತದೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಮಂಗಳ ಅಂತ ನೋಡಿದಾಗ ಏನಾಗ್ತದೆ, ಮಂಗಳ 4ನೇ ಮನೆ ಅಧಿಪತಿಯಾಗಿ ಮತ್ತು 4ನೇ ಮತ್ತು 8ನೇ ಮನೆ ಅಧಿಪತಿಯಾಗಿ ಮಂಗಳ ಎಲ್ಲಿದ್ದಾನೆ ಅನ್ನುವಂಥದ್ದು, ಸಾರಿ 4ನೇ ಮತ್ತು 8ನೇ ಮನೆ ಅಧಿಪತಿಯಾಗಿ 4, 8, 11ನೇ ಭಾವಗಳು ಏನಾಗ್ತದೆ, ಇಲ್ಲಿ ಕನೆಕ್ಟ್ ಆಗ್ತದೆ. 4 ಮತ್ತು 11ನೇ ಮನೆ ಅಧಿಪತಿಯಾಗಿ ಎಲ್ಲಿದ್ದಾನೆ ಮಂಗಳ, 8ನೇ ಭಾವದಲ್ಲಿ ಇದ್ದಾನೆ. ಸೊ ಈ ರೀತಿಯಲ್ಲಿ ನಾವು ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಏನ್ ಮಾಡ್ತೇವೆ, ತುಂಬಾ ಮೇಲ್ನೋಟಕ್ಕಷ್ಟೇ ಒಂದು ಪ್ಲಾನೆಟ್ ಅನ್ನ ಏನ್ ಮಾಡ್ತೇವೆ, ಕನ್ಸಿಡರ್ ಮಾಡ್ತೇವೆ. ಆದ್ರೆ ಇಲ್ಲಿ ನಾಡಿ ಅಸ್ಟ್ರಾಲಜಿ ಹೇಗೆ ಇದು ಡಿಫ್ರೆನ್ಶಿಯೇಟ್ ಆಗ್ತದೆ ಅಂದ್ರೆ, ಒಂದು ನಮಗೆ ಒಂದು ಕನ್ಕ್ಲೂಡ್ ಮಾಡ್ಲಿಕ್ಕೆ ಅಂದ್ರೆ, ಒಂದು ಗ್ರಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಬಲಯುತವಾಗಿದೆ ಅನ್ನುವಂಥದ್ದನ್ನ ನೀವು ತೂಕ ಮಾಡ್ಲಿಕ್ಕೆ ಇದು ಒಂದು ಟೂಲ್ ಆಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಯಾಕೆ ನಾಡಿ ಅಸ್ಟ್ರಾಲಜಿ ಅಷ್ಟು ಸಕ್ಸಸ್ ಅನ್ನ ಕಾಣ್ತದೆ ಅಂದ್ರೆ, ಇಲ್ಲಿ ಕುಜನನ್ನ ನೀವು ನೋಡ್ಬೋದು. ಕುಜನನ್ನ ನೋಡಿದಾಗ ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು, ಅದ ಯಾವ ಭಾವಗಳನ್ನು ಸೂಚಿಸ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕುಜ ಯಾವ ಉಪಾಧಿಪತಿಯಲ್ಲಿ ಇದ್ದಾನೆ. ಸೊ 3 ಹಂತದಲ್ಲಿ
ಭಾವಗಳ ವಿಮರ್ಶೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ನಾವು ಒಂದು ರೂಲ್ ಅನ್ನ ನೋಡಿದ್ದೇವೆ. ಉಪಾಧಿಪತಿ ನಕ್ಷತ್ರಕ್ಕಿಂತ ಬಲಗೊಂಡಿರ್ತಾನೆ, ಬಲ ಮತ್ತೆ ನಕ್ಷತ್ರ ಗ್ರಹಗಳಿಗಿಂತ ಬಲಗೊಂಡಿರ್ತಾನೆ. ಸೊ ಮೂರರ ಒಂದು ಕಾಂಬಿನೇಷನ್, ಮೂರು ಹಂತದಲ್ಲಿ ಏನ್ ಮಾಡ್ತೇವೆ ನಾವು, ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅನ್ನುವಂಥದ್ದನ್ನ ಏನ್ ಮಾಡ್ತೇವೆ ನಾವು ಮಾಡ್ತೇವೆ. ಅದೇ ರೀತಿಯಲ್ಲಿ ಎಲ್ಲಾ ಗ್ರಹಗಳು ಆ ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಬಲಗಳನ್ನ ಹೊಂದಿದೆ. ಇದು ಒಂದು ಸೈಂಟಿಫಿಕ್ ಮೆಥಡ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಎಲ್ಲಾ ಗ್ರಹಗಳು ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಬಲವನ್ನ ಹೊಂದಿದೆ ಅನ್ನುವಂಥದ್ದನ್ನ ಏನ್ ಮಾಡ್ತೇವೆ ನಾವು ಗಮನಿಸ್ತಾ ಹೋಗ್ತೇವೆ. ಆದ್ರಿಂದ ಏನ್ ಮಾಡ್ತೇವೆ, ಇದು ತುಂಬಾ ಈಸಿ ಮೆಥಡ್ ಆಗಿ ಕೆಲಸವನ್ನು ನಿರ್ವಹಿಸ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯವನ್ನ ಹೇಳಿದ್ರು, ಈಗ ಮ್ಯಾರೇಜ್ ಮತ್ತೆ ಚೈಲ್ಡ್ ಬರ್ತ್ಗೆ ಏನಿರ್ತದೆ, ಆಂಟಿ ಕಾಂಬಿನೇಷನ್ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ಭಾವಗಳು ಇರ್ತದೆ. ಈಗ ಮದುವೆ ಆಗ್ಬೇಕಂದ್ರೆ ನಿಮ್ಗೆ ಏನ್ ಬೇಕಾಗಿರ್ತದೆ, 2, 7, 11ನೇ ಭಾವಗಳು ಏನ್ ಮಾಡ್ತದೆ, ಕೆಲಸವನ್ನ ನಿರ್ವಹಿಸ್ತದೆ. ಅದೇ ರೀತಿಯಲ್ಲಿ ಮದುವೆ ಆಗ್ಬಾರ್ದು ಅಂದ್ರೆ ಏನು, 1, 6, 10 ಭಾವಗಳು ಕೆಲಸವನ್ನ ನಿರ್ವಹಿಸುತ್ತದೆ. ಅದೇ ರೀತಿಲಿ ಒಂದು ನಿಮಗೆ ಮಕ್ಕಳಾಗ್ಬೇಕಂದ್ರೆ 2, 5, 11ನೇ ಭಾವಗಳು ಏನ್ ಮಾಡ್ತದೆ, ಕೆಲಸವನ್ನ ನಿರ್ವಹಿಸ್ತದೆ. ಆದ್ರೆ ಮಕ್ಕಳು ಆಗದೆ ಇರೋ ಸ್ಥಿತಿಯನ್ನ 1, 4, 10ನೇ ಭಾವಗಳು ಏನ್ ಮಾಡ್ತದೆ, ಪ್ರತಿನಿಧಿಸ್ತದೆ. ಸೊ ಈ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತದೆ. ಆದ್ರೆ ಮದುವೆ ಮತ್ತು ಮಕ್ಕಳಿಗೆ ಮಾತ್ರ ವಿರುದ್ಧ ಮನೆಗಳು, ವಿರುದ್ಧ ಭಾವಗಳು, ಆಂಟಿ ಕಾಂಬಿನೇಷನ್ ಅನ್ನುವಂಥದ್ದು ಏನ್ ಮಾಡ್ತದೆ, ಕೆಲಸವನ್ನ ನಿರ್ವಹಿಸ್ತದೆ. ಆದ್ರೆ ಇನ್ನುಳಿದ ಘಟನೆಗಳಿಗೆ ಆಂಟಿ ಕಾಂಬಿನೇಷನ್ ಅನ್ನುವಂಥದ್ದು ಅಥವಾ ವಿರುದ್ಧ ಭಾವಗಳು ಅನ್ನುವಂಥದ್ದು ಇರುವುದಿಲ್ಲ. ಹೀಗೆ ಹಲವಾರು ನಿಯಮಗಳನ್ನ ಏನ್ ಮಾಡ್ಬೇಕು ನಾವು ನಾಡಿ ಅಸ್ಟ್ರಾಲಜಿಗೆ ನಾವು ಅನ್ವಯಿಸ್ಬೇಕಾಗ್ತದೆ. ಈಗ ನಿಮಗೆ ಗೊತ್ತಾಗ್ತಿರ್ತದೆ, ಕೆಲವೊಂದೆಲ್ಲ ಅರಿವಾಗ್ತಿರ್ತದೆ. ಕೆಲವೊಮ್ಮೆ ನಮಗೆ ಏನಾಗ್ತದೆ, ಈವೆಂಟ್ ಇರ್ತದೆ ಆದ್ರೆ ಇಲ್ಲಿ ಕಾಂಬಿನೇಷನ್ ಇರಲ್ಲ, ಆದ್ರೆ ಈ ಕಾಂಬಿನೇಷನ್ ಇರುತ್ತೆ ಅಲ್ಲಿ ಈವೆಂಟ್ ಇರಲ್ಲ. ಸೊ ಯಾಕೆ ಹೀಗಾಗಿರ್ತದೆ, ಕೆಲವೊಂದು ಹಂತದಲ್ಲಿ ಏನಾಗಿರ್ತದೆ, ಅಲ್ಲಿ ಒಂದು ನಿಯಮಗಳು ಅನ್ನುವಂಥದ್ದು ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ, ಮದುವೆ ಮತ್ತು ಮಕ್ಕಳಿಗೆ ಒಂದು ಆಂಟಿ ಕಾಂಬಿನೇಷನ್, ವಿರುದ್ಧ ಭಾವಗಳು ಅನ್ನುವಂಥದ್ದು ಕೆಲಸ ಮಾಡಿದ್ರೆ, ಯಾವ ಪಾಸಿಟಿವ್ ಭಾವಗಳು, ಸಕಾರಾತ್ಮಕ ಭಾವಗಳು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಮದುವೆ ಆಗುತ್ತೆ. ಅಂದ್ರೆ 2, 7, 11 ಹೆಚ್ಚಿಗೆ ಕೆಲಸ ಮಾಡ್ತಿದ್ರೆ ಏನಾಗುತ್ತೆ, ಮದುವೆ ಆಗುತ್ತೆ. ಅದೇ ರೀತಿ 1, 6, 7 ಹೆಚ್ಚಿಗೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಏನಾಗ್ತದೆ, ಅಲ್ಲಿ ಮದುವೆ ಅನ್ನುವಂಥದ್ದು ಕೆಲಸ ಮಾಡೋದಿಲ್ಲ. ಸೊ ಎಲ್ಲಾ ಗ್ರಹಗಳು ಮದುವೆಯನ್ನ ಎಷ್ಟು ಸೂಚಿಸುತ್ತದೆ ಅನ್ನುವಂಥದ್ದನ್ನ 5ಕ್ಕಿಂತ ಹೆಚ್ಚು ಗ್ರಹಗಳು, 5, 6 ಗ್ರಹಗಳು ಏನ್ ಮಾಡ್ಬೇಕು, ಮದುವೆ ಅನ್ನುವಂತಹ ಒಂದು ಮದುವೆಗೆ ಒತ್ತನ್ನು ಕೊಟ್ಟಾಗ ಏನಾಗ್ತದೆ, ಮದುವೆ ಅನ್ನುವಂಥದ್ದು ನೆರವೇರ್ತದೆ. ಅದೇ ರೀತಿಯಲ್ಲಿ ಮಕ್ಕಳು ಕೂಡ. ಸೊ ಮಕ್ಕಳಾಗ್ಲಿಕ್ಕೆ ಮದುವೆ ಆದ ತಕ್ಷಣ ಒಂದು ನೈಸರ್ಗಿಕವಾಗಿ ಒಂದು ದಯ ಸಂಪರ್ಕ ಅನ್ನುವಂಥದ್ದು ಬರ್ತದೆ. ಅಲ್ಲಿ 2, 5, 11ರ ಕಾಂಬಿನೇಷನ್ ಪೂರ್ಣ ಪ್ರಮಾಣದಲ್ಲಿ ಇರ್ಬೇಕು ಅನ್ನುವಂಥದ್ದಿಲ್ಲ, ಬಟ್ ಗ್ರಹ ಸ್ಟ್ರೆಂತ್ ಇರ್ಬೇಕು. ಸೊ ಇದನ್ನ ನೀವು ಇನ್ ಡೆಪ್ತ್ ಅನಾಲಿಸಿಸ್ಗೆ ಹೋಗ್ಬೇಕಾಗ್ತದೆ. ಸೊ ಇವತ್ತಿನ ಒಂದು ಟಾಪಿಕ್ ಅಂತ ಬಂದಾಗ ಇದಿಷ್ಟು ಉಮಂಗ್ ತನೇಜ್ ಅವರು ಇಂಗ್ಲಿಷ್ ಅಲ್ಲಿ ಹೇಳಿದ್ದು. ಸೊ ಈಗ ನಾನು ಕನ್ನಡದ ವಿಷಯಕ್ಕೆ ಬಂದಾಗ ಇಲ್ಲಿ ನಾನು 4, 11, 12 ಅನ್ನುವಂಥದ್ದು ಪ್ರಾಪರ್ಟಿಗೆ ಬೇಕಾಗ್ತದೆ ಅನ್ನುವಂಥದ್ದನ್ನ ನಾನು ಹೇಳಿದೆ. ಸೊ ಇದರಲ್ಲಿ ನೀವು ನೋಡಿರ್ಬೋದು, ಇದು ಹೋರೋಸಾಫ್ಟ್ ಸಾಫ್ಟ್ವೇರ್. ಇದರಲ್ಲಿ ನಾಡಿ ಅಸ್ಟ್ರಾಲಜಿಯನ್ನ ಉಮಂಗ್ ತನೇಜಾ ಅವರು ಏನ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಹೇಗಿರ್ತದೆ ಅನ್ನುವಂಥದ್ದನ್ನ ನಾವು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಗ್ರಹಗಳ ಸ್ಟ್ರೆಂತ್ ಹೇಗಿದೆ ಅನ್ನುವಂಥದ್ದನ್ನ ನಾವು ಒಂದು ಲೆಕ್ಕಕ್ಕೆ ನೋಡ್ಬೇಕಂದ್ರೆ, ಪ್ರಾಪರ್ಟಿ ಪರ್ಚೇಸ್ ಆಗ್ಬೇಕು ಅಂತ ನೋಡ್ಬೇಕು. ಈಗ ಕೇತುವನ್ನ ನೀವು ನೋಡಿದ್ರ, ಕೇತುವಿನಲ್ಲಿ ಗ್ರಹದ ಮಟ್ಟದಲ್ಲಿ ಏನಿದೆ, 4, 11 ಇದೆ. ಚಂದ್ರ, ಕೇತು ಇರುವಂತಹ ನಕ್ಷತ್ರನಾದಂತಹ ಚಂದ್ರನಲ್ಲಿ ಯಾವುದೇ ಭಾವಗಳು ವ್ಯಕ್ತ ಆಗಿಲ್ಲ. ಪ್ರಾಪರ್ಟಿಗೆ ಬೇಕಾದಂತಹ ಹಸಿರು ಬಣ್ಣಗಳು ಅದಕ್ಕೆ ಒಲವನ್ನು ಸೂಚಿಸ್ತಕ್ಕಂತಹ ಭಾವವನ್ನು ಸೂಚಿಸ್ತದೆ. ಈಗ ಕೇತು ಇರ್ತಕ್ಕಂತಹ ಉಪಾಧಿಪತಿ ಯಾವುದು, 4 ಮತ್ತೆ 11. ಸೊ ಆದ್ರಿಂದ ಕೇತು ಅನ್ನುವಂತವನು ಪ್ರಾಪರ್ಟಿ ಖರೀದಿಗೆ ಒಂದು ಉತ್ತೇಜನವನ್ನು ನೀಡ್ತಾನೆ. ಅದೇ ರೀತಿ ಶುಕ್ರನನ್ನು ನೋಡಿದಾಗ, ಶುಕ್ರನ ನಕ್ಷತ್ರದಲ್ಲಿದ್ದಾನೆ, ಶುಕ್ರನ ಉಪಾಧಿಪತಿಯಲ್ಲಿದ್ದಾನೆ. 4, 11, 12 ಭಾವಗಳು ಏನಾಗಿಲ್ಲ, ಅಲ್ಲಿ ವ್ಯಕ್ತಗೊಂಡಿಲ್ಲ. ಆದ್ರಿಂದ ಏನಾಗ್ತದೆ, ಅಲ್ಲಿ ಶುಕ್ರ ಆಸ್ತಿ ಖರೀದಿಗೆ ಬೇಕಾದಂತಹ ಒಂದು ಘಟನೆಗೆ ಒಲವನ್ನ ನೀಡುವುದಿಲ್ಲ. ಅದೇ ರೀತಿ ಸೂರ್ಯನಲ್ಲೂ ಕೂಡ ಯಾವುದೇ ಭಾವಗಳು ಪ್ರಕಟಗೊಂಡಿಲ್ಲ. ಆಯ್ತಾ. ಅದರಿಂದ ಚಂದ್ರನನ್ನ ನೋಡಿದಾಗ, ಚಂದ್ರನ ಗ್ರಹದಲ್ಲಿ 4, 11, 12 ಯಾವುದೇ ಭಾವಗಳು ವ್ಯಕ್ತಗೊಂಡಿಲ್ಲ. ಚಂದ್ರ ಇರ್ತಕ್ಕಂತಹ ನಕ್ಷತ್ರ ಯಾವುದು, ಅದು ಗುರುವಿನ ನಕ್ಷತ್ರ. ಗುರುವಿನ ನಕ್ಷತ್ರ 12ನೇ ಭಾವವನ್ನು ಸೂಚಿಸ್ತದೆ. ಚಂದ್ರ ಇರ್ತಕ್ಕಂಥ ಉಪಾಧಿಪತಿ ಕೇತು ಆಗಿರ್ತಾನೆ. ಕೇತುವಿನಲ್ಲಿ ಏನಿದೆ, 4 ಮತ್ತೆ 11 ಅನ್ನೋದು ಇದೆ. ಉಪಾಧಿಪತಿ ಗ್ರಹ ಮತ್ತೆ ನಕ್ಷತ್ರಕ್ಕಿಂತ ಬಲ ಆಗಿರ್ತಾನೆ. ಅಲ್ಲಿ 4, 11, 12 ಸಂಯೋಜನೆ ಏನಾಗಿದೆ, ವ್ಯಕ್ತಗೊಂಡಿದೆ. ಆದ್ರಿಂದ ಏನಾಗ್ತದೆ, ಅಲ್ಲಿ ಪ್ರಾಪರ್ಟಿ ಖರೀದಿಗೆ ಚಂದ್ರ ಅನ್ನುವಂಥವ್ನು ಏನ್ ಮಾಡ್ತಾನೆ, ಕೆಲಸವನ್ನು ಮಾಡ್ತಾನೆ. ಅದೇ ರೀತಿ ನೀವು ಕುಜನನ್ನ ಗಮನಿಸಿದಾಗ, ಕುಜನನ ಗ್ರಹದಲ್ಲಿ 4, 11 ಇದೆ. ಕುಜನ ನಕ್ಷತ್ರದಲ್ಲಿ ಯಾವುದೇ ಭಾವಗಳಿಲ್ಲ. ಆದ್ರೆ ಕುಜನ ಉಪಾಧಿಪತಿ ಯಾವಾಗ್ಲೂ ಬಲಯುಕ್ತನಾಗಿ ಕೆಲಸ ಮಾಡೋದ್ರಿಂದ ಎಲ್ಲ ಆಗ್ತದೆ, ಅಲ್ಲಿ 4 ಅನ್ನುವಂಥದ್ದಿದೆ. ಅಲ್ಲಿ ಏನಾಗ್ತದೆ, ಪ್ರಾಪರ್ಟಿ ಖರೀದಿಗೆ ಒಲವನ್ನ ನೀಡ್ತದೆ. ರಾಹು ತುಂಬಾ ಮೇಲ್ಮಟ್ಟಕ್ಕೆ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಏನಾಗ್ತದೆ, ಬರೀ ಗ್ರಹದಲ್ಲಿ 4, 11, 12 ಅನ್ನುವಂಥದ್ದು ಏನಾಗಿದೆ, ವ್ಯಕ್ತಗೊಂಡಿದೆ. ಆದ್ರೆ ನಕ್ಷತ್ರ ಮತ್ತೆ ಉಪಾಧಿಪತಿಗಳಲ್ಲಿ ಯಾವುದೇ ಭಾವಗಳು ವ್ಯಕ್ತಗೊಂಡಿಲ್ಲ. ತದನಂತರ ಗುರುವನ್ನ ನೋಡಿದಾಗ ಆಸ್ತಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡಿ, ಗ್ರಹದಲ್ಲಿ 12ನೇ ಭಾವ, ಗುರುವಿನ ನಕ್ಷತ್ರವಾದಂತಹ ರಾಹುವಿನಲ್ಲಿ 4, 11, 12ನೇ ಭಾವ ವ್ಯಕ್ತಗೊಂಡಿದೆ. ಉಪಾಧಿಪತಿಯಲ್ಲಿ 4ನೇ ಭಾವ ವ್ಯಕ್ತಗೊಂಡಿದೆ. ಅದರಿಂದ 4, 11, 12 ಅಂತಹ ಕಂಪ್ಲೀಟ್ ಕಾಂಬಿನೇಷನ್ ಅಲ್ಲಿ ಏನಾಗ್ತದೆ, ಕೆಲಸವನ್ನ ಮಾಡ್ತಾ ಇದೆ. ಅದರಿಂದ ನೈಸರ್ಗಿಕ ಕಾರಕತ್ವಾದಂತಹ ಶನಿಯನ್ನ ನೀವು ಗಮನಿಸಿದಾಗ ಏನಾಗ್ತದೆ, ಅಲ್ಲಿ
ಅವನ ಉಪಾಧಿಪತಿಯಲ್ಲಿ ಮಾತ್ರ ಏನಾಗಿದೆ 4, 11, 12 ಭಾವಗಳಿರೋದ್ರಿಂದ ಅಲ್ಲಿ ಆಸ್ತಿ ಖರೀದಿಗೆ ಒಲವನ್ನು ನೀಡುತ್ತದೆ. ಅದೇ ರೀತಿಯಲ್ಲಿ ಬುಧನನ್ನ ನಾವು ಬುಧ ಗ್ರಹವನ್ನ ನಾವು ಗಮನಿಸಿದಾಗ ಬುಧನ ಗ್ರಹದಲ್ಲಿ 4, ನಕ್ಷತ್ರದಲ್ಲಿ ಯಾವುದೇ ಭಾವಗಳಿಲ್ಲ, ಬುಧನ ಉಪಾಧಿಪತಿಯಲ್ಲಿ 4, 11, 12 ಅನ್ನುವಂಥದ್ದಿದೆ. ಹೀಗೆ ಒಂದು ಅನಾಲಿಸಿಸ್ ಅನ್ನು ಮಾಡಿದಾಗ ಕೇತು, ತದನಂತರ ಚಂದ್ರ, ತದನಂತರ ನೈಸರ್ಗಿಕ ಕಾರಕತ್ವವಾದಂತಹ ಕುಜ, ರಾಹು, ಆಮೇಲೆ ಗುರು, ಆಮೇಲೆ ಶನಿ, ಬುಧ, ಬಹುತೇಕ ಗ್ರಹಗಳಲ್ಲಿ 2 ಗ್ರಹಗಳನ್ನು ಹೊರತುಪಡಿಸಿ ಬಹುತೇಕ ಗ್ರಹಗಳಲ್ಲಿ ಆಸ್ತಿ ಅಥವಾ ವಾಹನ ಖರೀದಿಗೆ ಬೇಕಾದಂತಹ ಏನಿದೆ ಒಲವು ಅನ್ನುವಂಥದ್ದು ಇದೆ. ಅದನ್ನ ನೀವು ಗಮನಿಸಬಹುದು. ಬಲಯುಕ್ತನಾಗಿ ಯಾರು ಕೆಲಸ ಮಾಡ್ತಾ ಇದ್ದಾನೆ? ಗುರು ಅನ್ನುವಂಥವನು ಕೆಲಸ ಮಾಡ್ತಾ ಇದ್ದಾನೆ. ಅಥವಾ ಚಂದ್ರನು ಕೂಡ ಬಲಯುಕ್ತನಾಗಿ ಕೆಲಸವನ್ನ ಮಾಡ್ತಾನೆ. ಹೆಚ್ಚಿನ ಮಟ್ಟದಲ್ಲಿ ಗುರು ಅನ್ನುವಂಥವನು ಕೆಲಸ ಮಾಡ್ತಾನೆ. ಯಾಕಂದ್ರೆ ಗ್ರಹ, ನಕ್ಷತ್ರ ಮತ್ತು ಏನಾಗ್ತದೆ ಉಪಾಧಿಪತಿಯ ಮಟ್ಟದಲ್ಲೂ ಕೂಡ ಏನಾಗ್ತದೆ ಅಲ್ಲಿ ಕಾಂಬಿನೇಷನ್ ಅನ್ನುವಂಥದ್ದು ಪ್ರಕಟಗೊಂಡಿದೆ. ಸೊ ಈ ಪ್ರಾಪರ್ಟಿ ಅಥವಾ ವೆಹಿಕಲ್ ಪರ್ಚೇಸ್ಗೆ ಆಂಟಿ ಕಾಂಬಿನೇಷನ್ ಅಂದ್ರೆ ಇಲ್ಲಿ ರೆಡ್ ಇದೆಯಲ್ಲ ಅದು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಸೊ ಈಗ ಹೇಗೆ ನಾವು ಮ್ಯಾರೇಜ್ ಅಥವಾ ಚೈಲ್ಡ್ ಬರ್ತ್ ಹೇಳ್ತೇವೆ, ಸೊ ಆತರ ಇಲ್ಲಿ ಆಂಟಿ ಕಾಂಬಿನೇಷನ್ ಅನ್ನುವಂಥದ್ದು ಇರುತ್ತೆ. ಸೊ ಈಗ ಬಹುತೇಕ ಹೆಚ್ಚಿನ ಭಾಗ ಏನಾಗ್ತದೆ, ಒಂದು 9 ಗ್ರಹಗಳಲ್ಲಿ 6 ಗ್ರಹಕ್ಕಿಂತ ಹೆಚ್ಚಿನ ಭಾಗಗಳಲ್ಲಿ ಪ್ರಾಪರ್ಟಿ ಕಾಂಬಿನೇಷನ್ ಅನ್ನುವಂಥದ್ದು ಇದೆ. ಆದ್ರೆ ಎಲ್ಲಾ ದಶಭುಕ್ತಿ ಅಂತರಗಳಲ್ಲಿ ಪ್ರಾಪರ್ಟಿ ಪರ್ಚೇಸ್ ಅನ್ನುವಂಥದ್ದು ಆಗ್ತದೆ ಇಲ್ಲ. ಅದನ್ನ ನಾವು ಹೇಗೆ ಪಿನ್ ಪಾಯಿಂಟ್ ಮಾಡ್ಬೇಕು? ನಾಡಿ ಅಸ್ಟ್ರಾಲಜಿಯನ್ನ ನ್ಯೂಮರಾಲಜಿ ಜೊತೆ ನಾಳೆ ಪಿನ್ ಪಾಯಿಂಟ್ ಮಾಡಿ ಹೇಗೆ ನೀವು ಯಾವ ಹಂತದಲ್ಲಿ, ಯಾಕಂದ್ರೆ ಹೆಚ್ಚಿನ ಭಾಗ ಎಲ್ಲಾ ದಶಭುಕ್ತಿ ಅಂತರಗಳಲ್ಲಿ ಏನಾಗ್ತದೆ ಈ ಗ್ರಹಗಳ 6 ಅಥವಾ 7 ಗ್ರಹಗಳ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಇದ್ದೇ ಇರ್ತದೆ. ಆದ್ರೂ ಕೂಡ ಏನಾಗಲ್ಲ, ಆಸ್ತಿ ಖರೀದಿ ದಿನ ಆಗಲ್ಲ, ಯಾವಾಗಲೂ ಒಂದು ಹಂತದಲ್ಲಿ ಮಾಡ್ತೀರಾ. ಆ ಈವೆಂಟ್ ಅನ್ನ ಪಿನ್ ಪಾಯಿಂಟ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನೀವು ನ್ಯೂಮರಾಲಜಿ ಜೊತೆ ಒಂದು ಕಂಬೈನ್ ಮಾಡಿದಾಗ ಏನಾಗ್ತದೆ, ಅದನ್ನು ಇದನ್ನು ಜೋಡಿಸಿದಾಗ ಏನಾಗ್ತದೆ, ಒಂದು ಅಕ್ಯುರೇಟ್ ಪಿನ್ ಪಾಯಿಂಟ್ ಅನ್ನುವಂಥದ್ದು ಆಗ್ತದೆ. ಸೊ ಹೀಗೆ ನಾಡಿ ಅಸ್ಟ್ರಾಲಜಿ ಅನ್ನುವಂಥದ್ದು ಹೇಗೆ ವಿಭಿನ್ನವಾಗಿ ಕೆಲಸ ಮಾಡ್ತದೆ, ತದನಂತರ ಅದು ಯಾಕೆ ಬೇರೆ ಪದ್ಧತಿಗಳನ್ನ ಹೋಲಿಸಿದಾಗೆ ಅದರ ಈ ಟೂಲ್ ನಮಗೆ ಹೇಗಂದ್ರೆ ಒಂದು ಗ್ರಹದ ಸ್ಟ್ರೆಂತ್ ಒಂದು ಈವೆಂಟಿಗೆ ಹೇಗೆ ಅನ್ನುವಂಥದ್ದನ್ನ ಏನ್ ಮಾಡ್ತದೆ, ಕೆಲಸವನ್ನ ಮಾಡ್ತದೆ. ಆದ್ರಿಂದ ನಾಡಿ ಅಸ್ಟ್ರಾಲಜಿ ಅನ್ನುವಂಥದ್ದು ಪ್ರಮುಖ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದನ್ನ ನ್ಯೂಮರಾಲಜಿ ಜೊತೆ ಕಂಬೈನ್ ಮಾಡಿ ಅದನ್ನ ನಾಳೆ ಹೇಗೆ ಮಾಡುವಂತದ್ದನ್ನು ಅನ್ನುವಂಥದ್ದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸರ್ ಪ್ಲೀಸ್. Yes, you can. Shall I end? Yeah. If you have explained it completely. Yes, sir. I have it. Exactly, I don't understand what you say. Sir, what I did. Yeah, I understand what you did. I know this. You can stop this screen sharing. Then I'll be comfortable in speaking. Okay. But actually, this software is that it will show positive combination in green and negative combination in red. This is a software only, right? So we have made this software, but it is not required that the positive combination have to be green only, then the person will purchase a property. It is not like this. It is for easiness. So all softwares are for saving the time. Otherwise, when we used to do hand when I studied 95, 96. So the computers were not that much popular. I won't say popular also, and then softwares were also less, and Windows version was also not there in 1995. So let's leave that part. The thing is that whichever planet is showing 4, 11, 12, that particular planet is good for purchasing property also and vehicle also. Whenever the natural significator of a particular for property and natural significator vehicle will come, the native will purchase that particular native will purchase either property or vehicle. So this is what Malatesha told you. Probably he has also told you by showing the other houses that houses relate to 6, 4, 11, 12. Give an idea whether the property purchase will be on loan and whatever things he has told you before. So this is the astrological part, and this is the way astrology works. So today we stop here, and I am very sorry that I am a very informal sort of a person. So usually I won't say welcome to everybody
please join this. So I'm not in a habit of doing it, but from my heart, I welcome everybody, and I thank you all who have joined this and listened to me and listened to Malatesh. So today we have tried to convey the astrological point of view, how the predictions are made, just an idea only. It's not that easy. I mean, to apply the combination is not that easy. For these type of combination, it is easier, like property, vehicle, travel. There is no anti-combination, but for others it becomes really tough, and it needs a lot of practice to understand it. So today we stop here, have given you an idea, and tomorrow when we'll come, I will try to make you understand how we integrate numerology into astrology to make the predictions more precise. Because in certain cases you will find that what we have predicted on the basis of astrology exactly doesn't happen. One. Second, it happens, but not the way that it happens. And then in my previous lectures, I also told you certain things cannot be predicted by astrology. So whatever I'll try to make you understand in the tomorrow class, whatever I can make you understand in a short time. So that will be an idea for you to give a different perspective to astrology than what you have been doing before. That's all. Thank you very much again for listening to us, both me and Malatesh. That's all, Malatesh. Thank you, sir. Thank you. Video will be It will be available. We'll make it available. ಉಮಂಗ್ ತನೇಜಾ ಲರ್ನ್ ನಾಡಿ ಅಸ್ಟ್ರಾಲಜಿ ಅಂತ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಅದು ಸಿಗುತ್ತೆ, ಅಪ್ಲೋಡ್ ಆದ್ರೆ Just ಸಿಗುತ್ತೆ. type my name is enough, I think. ಉಮಂಗ್ ತನೇಜಾ ಲರ್ನ್ ನಾಡಿ ಅಸ್ಟ್ರಾಲಜಿ. ಓಕೆ, ಇವತ್ತಿನ ಸೆಷನ್ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.